69 ಮಾತಾಡ್ತೇನೆ. ಮಾತಾಡ್ಬೋದಾ? ಸನ್ಮಾನ್ಯ ಅಧ್ಯಕ್ಷರೇ, ತಾವು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ ಅನುಮತಿಯನ್ನು ಕೊಟ್ಟಿದ್ದೀರಾ 69ಕ್ಕೆ ಕನ್ವರ್ಟ್ ಮಾಡಿ. ನಾನು ತಮ್ಮಲ್ಲಿ ಇನ್ನೊಂದು ವಿನಂತಿ ಮಾಡ್ತೀನಿ. ಮತ್ತೊಂದು 69 ನಮ್ಮ ಬೆಲ್ಲ ಇವರೆಲ್ಲ ನಾವು ಕೊಟ್ಟಿದ್ದೀರಿ ಬೆಳೆ ಹಾನಿ ಬಗ್ಗೆ, ಅದನ್ನು ಇದನ್ನು ಕ್ಲಬ್ ಮಾಡಿಬಿಡಿ, ಒಟ್ಟಿಗೆ ಸೇರಿಸಿ ಫಾಸ್ಟ್ ಮುಗಿಸಿ. ಅವಾಗ ಟೈಮು ಸೇವ್ ಆಗ್ತದೆ. ಹೌದು, ಟೈಮ್ ಸೇವ್ ಆಯ್ತು. ಅದು ಶಾರ್ಟ್ ಮಾಡಿ ಮಾತ್ರ ಎರಡನ್ನು ಸೇರಿಸ್ಬೋದು, ನಿಮಗೆ ಸುಲಭ ಆಗಲಿ ಅಂತ ನಾನು ನೋಡಿ ಎಷ್ಟು ಸಹಾಯ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಇರೋದೇ ನಿಮ್ಮ ಸಮಸ್ಯೆ ಬಗೆಹರಿಸಲಿಕ್ಕೆ. ಇಲ್ಲಿ ಪೂರ್ತಿ ಖಾಲಿ ಇದ್ದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಪರವಾಗಿಲ್ಲ. ಆದ್ರೂ ಮಾತಾಡಲ್ಲ. ಅಲ್ಲಿ ವಿಧಾನ ಪರಿಷತ್ನಲ್ಲಿ ಇದ್ದಾರೆ. ಆದ್ರೆ ನಿಮಗೆ ಅವರು ಬೆಳಗ್ಗೆ ಕಾರ್ಯಕ್ರಮ ಮಾಡಿದ್ರು ಒಳ್ಳೇದಿತ್ತು. ನೀವು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೆಸಿದ್ರಿ. ಉತ್ತರ ಕೊಡದಿದ್ದಾರೆ 5 ಜನ, ನಾವೇನ್ ಮಾಡೋಣ? ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 3 ತಿಂಗಳಾಯಿತು. ಎಷ್ಟು ಡೆಲಿವರಿ ಆಗ್ಬೋದಪ್ಪ? 9 ತಿಂಗಳು ಅಂದರೆ 18, 3 ಡೆಲಿವರಿ ಆಗ್ಬಿಡ್ಬೋದಾಯ್ತು. ಆಯ್ತು, 7 ತಿಂಗಳದ್ದು ಸಿಸರ್ ಏನಾದರೆ ಇವತ್ತು ತಗೊಂಡಿದ್ರೆ ನೀವು ಅಲೋ ಮಾಡಿದ್ದೀರಾ? ಯಾರಾದರೂ ಇಲ್ಲಿ ಅವರು 5 ಮಂತ್ರಿಗಳಿದ್ದಾರೆ, ಕೊಡ್ತಾ ಇದ್ದಾರಾ? ಅಲ್ಲ ಅಟೆನ್ಷನ್ ಕೊಡ್ತಾರೆ ನೋಡಿ. ಇನ್ಯಾವ ಪುರುಷಾರ್ಥಕ್ಕೆ ಮೂರು ಮಾತಾಡಬೇಕು? ಓಕೆ, ಅಪೋಸಿಷನ್ ಲೀಡರ್ ಮಾತಾಡುವಾಗ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಸಭಾಧ್ಯಕ್ಷರೇ, ಸೀರಿಯಸ್ ಆಗಿ ಕೂತ್ಕೋಬೇಕು. ಮಂತ್ರಿಗಳೇ ಕರ್ಸಿ ಅವ್ರನ್ನ. ಯಾರ ಅಧ್ಯಕ್ಷ ಒಂದು ಹೆಸರು ಓದ್ಬಿಡಿ, ಎಲ್ಲಾನು ಹೋಗ್ಲಿ. ನಾನು ಕೂತ್ಕೊಂತೀನಿ 1 ನಿಮಿಷ. ಹೆಸರು ಬರ್ತಾರೆ. ಹೆಸರು ಓದ್ಬಿಡಿ. ಮಾತಾಡುವಾಗಲೂ ಕೂಡ ನೋಡಿ, ಹಿರಿಯ ಸದಸ್ಯರೇ, ಇಲ್ಲಿ ನಾವು ಒಂದೇ ದಿವಸದಲ್ಲಿ ಮೊನ್ನೆ ಬಹಳಷ್ಟು ಚರ್ಚೆ ಮಾಡಿ 2 ದಿವಸದಲ್ಲಿ 32 ಬಿಲ್ ಪಾಸ್ ಮಾಡಿ ಕಳಿಸಿದ್ದೇವೆ. ಎಲ್ಲ ಬಿಲ್ಗಳಿಗೆ ಅಲ್ಲಿಗ ಚರ್ಚೆಗೆ ಬರ್ತಾ ಇದೆ ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಬಹುತೇಕ ಸಂಬಂಧಪಟ್ಟಂತ ಸಚಿವರುಗಳ ಅವ್ರಿಗೆ ಕೊಟ್ಟಿದ್ದೀರಿ. ನೀವು ಕೊಟ್ಟ ಕಾರಣವೇ ಬಿಲ್ ಎಲ್ಲ ವಿಧಾನ ಪರಿಷತ್ತಲ್ಲಿ ಬರ್ತಾರೆ. ಈಗ ಮಿನಿಸ್ಟರ್ ಬರ್ತಾ ಇದ್ದಾರೆ. ಇಷ್ಟು ಬಿಲ್ ಪಾಸ್ ಜ್ಞಾನೇಂದ್ರ ಅವರೇ, ಮಿನಿಸ್ಟರ್ ಬರ್ತಾ ಇದ್ದಾರೆ. ರೆಕಾರ್ಡು ಚರ್ಚೆ ಆಗಿರೋದು ಈಗ ಸತ್ ಬರ್ತಾರೆ. ಪ್ರೊಡಕ್ಟಿವ್ ಆಗಿ ಕರೆಸ್ತಾ ಇದ್ದೀವಿ. ಅನ್ಪ್ರೊಡಕ್ಟಿವ್ ಆಗಿ ಇವತ್ತು ಸರ್ಕಾರ ಬರ್ತಾರೆ. ಅವರು ಅಲ್ಲಿದ್ದಾರೆ, ಮಾತಾಡಿ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡೋ ಕರೆಕ್ಟ್ ಉತ್ತರ ಸಿಕ್ಕಿದ್ರೆ ಆಯ್ತಲ್ಲ. ಅದರ ಬರ್ಕೊಂಡು ಅದು ಉತ್ತರನೂ ನ್ಯಾಯವಾಗಿ ಓದಲ್ಲ ಅವರು. ನೋಡೋಣ ಮಾಡೋಣ ಇಷ್ಟು ಬಿಟ್ಟರೆ ಈ ಸರ್ಕಾರದಲ್ಲಿ ಬೇರೆ ಏನು ಉತ್ತರ ನಾವಂತೂ ನೋಡಿಲ್ಲ. ಅಧ್ಯಕ್ಷರೇ, ರಾಜ್ಯದಲ್ಲಿ 2 ವರ್ಷ 3 ತಿಂಗಳಾಯಿತು ಈ ಸರ್ಕಾರ ಬಂತು. ನಾನು ಆಗಲೇ ಹೇಳಿದೆ, ಡೆಲಿವರಿ ಆಗಿದ್ರೆ ಅಶ್ವಥ್ ನಾರಾಯಣ್, ಡಾಕ್ಟರ್ ಅಶ್ವಥ್, ಫುಲ್ ಟರ್ಮ್ ಆಗಿದ್ರೆ 3, ಕಡಿಮೆ ಅಬಾರ್ಷನ್ನು. ಈ ಸರ್ಕಾರನೇ ಒಂಥರ ಅಬಾರ್ಷನ್ ಸರ್ಕಾರ ಇದು. ಯಾವುದೂ ಕಂಪ್ಲೀಟೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಇಲ್ಲ. ಅಲ್ಲಿ ನೋಡಿದೆ ಮಾದೇವಪ್ಪ ಅವ್ರ ಕತೆ, ಅವ್ರದ್ದು ಅಬಾರ್ಷನ್ ಕೇಸೆ. ಮಾದೇವಪ್ಪಂದು ಅಬಾರ್ಷನ್ ಅವ್ರು ಕೇಳಿಸ್ಕೊಂಡ್ತಾನೆ ಇಲ್ಲ. SC ST ಹಣನೂ ಅದೂ ಅಬಾರ್ಷನ್ ಕೇಸೆ ಅದು ಪಾಪ. ಅದು ಡೈವರ್ಷನ್ನು. ಒಂದು ರೀತಿ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾರನ್ನು ಕೂಡ ಏರಿಯಾಗೆ ಹೋದರೆ ಮುಖ ತೋರ್ಸಂಗಿಲ್ಲ. ಏರಿಯಾದಲ್ಲಿ ಹೋದರೆ ಮುಖ ನಾನು ಹೇಳಲಿಲ್ಲ, ಹೇಳ್ತೀನಿ ಆಮೇಲೆ ಯಾರು ಹೇಳೋರೆ ಅಂತ. ಮುಖನೂ ತೋರ್ಸಂಗಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಮತ್ತು ಶಾಸಕರ ಅಳಲನ್ನು ಕೇಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದು ಎಲ್ಲ ಶಾಸಕರದ್ದು, ನಮ್ದಂತಲ್ಲ, ಕಾಂಗ್ರೆಸ್ ಪಾರ್ಟಿಯವ್ರದ್ದು ಆಗಿಲ್ಲ, ಅವ್ರದ್ದು ಆಗಿಲ್ಲ. ಅಷ್ಟು ಪರಿಸ್ಥಿತಿ ಇವತ್ತು ಆಗಿದೆ. ಇವತ್ತು ಈ ರಾಜ್ಯ ಸರ್ಕಾರ ಹೇಳಿ ಸರ್, ಹಾಡು ಕಂಪ್ಲೀಟ್ ಮಾಡಿಬಿಡಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಏನು ಮಾನದಂಡ, ಏನು ಮಾರ್ಕ್ಸ್ ಯಾರು ಕೊಡ್ತಾರೆ? ಈಗ ಮಕ್ಕಳೆಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಕೂತಿದ್ದಾರೆ ಅಲ್ಲಿ, ಅವ್ರಿಗೆ ನೀವು ಮಾನದಂಡ ಫಿಕ್ಸ್ ಮಾಡ್ತೀರಾ? ಎಕ್ಸಾಮಲ್ಲಿ ನೀನು 35 ತಗೊಂಡ್ರೆ 3rd ಕ್ಲಾಸು, ನೀನು 33. ಓಹ್, ಅದೊಂದು ಸ್ಪೆಷಾಲಿಟಿ ಸರ್ಕಾರ ಇದ್ದಂಗೆ. ಅದನ್ನು
ಅದು ಅಂದರೆ ಮಾಡಿದ್ದೀರಾ. ಸೆಕೆಂಡ್ ಕ್ಲಾಸ್ಗೆ 50 ಬರಬೇಕಾ? ಸೆಕೆಂಡ್ ಕ್ಲಾಸ್ಗೆ 50 ಮೇಲೆ ಬರು, ಫಸ್ಟ್ ಕ್ಲಾಸ್ಗೆ 60 ಮೇಲೆ ಹೋಗ್ಬೇಕು. ಡಿಸ್ಟಿಂಕ್ಷನ್ಗೆ 75 80 ಮಾಡಿದ್ದಾರೆ, 75 ಮಾಡಿದ್ದಾರೆ. ಈ ಸರ್ಕಾರ ಈ ಪಟ್ಟಿಯಲ್ಲಿ ಎಲ್ಲಿದೆ ಅಂತಾನೆ ನಾನೇ ಹುಡುಕಾಡ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಈಗ ಫೇಲ್ ಆಗೋಟಿದೆ ಈ ಸರ್ಕಾರ. ಕೆಲವರಿಗೆ ಉತ್ತಮವಾದ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಇದೆ, ಗ್ರೇಸ್ ಮಾರ್ಕ್ಸ್, ಬ್ರೈಟ್ ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಇರ್ತದೆ ಕೆಲವೊಮ್ಮೆ. ಪರಮೇಶ್ವರ್ ನೋಡಿ, ಸುರೇಶ್ ಕುಮಾರ್ ಅವರೇ ಅವ್ರೇನು ಹೇಳ್ತಾ ಇದ್ದಾರೆ, ಗ್ರೇಸ್ ಮಾರ್ಕ್ಸ್ ಒಂದಿದೆ ನೀವು ಹೇಳಿಲ್ಲ ಅಂತ, ಅದು ಪರಮೇಶ್ವರ್ ಕೊಡ್ತೀರಾ ಅಂತಂದೆ. ಕೃಪಾಂಕ ಆ ಪರಿಸ್ಥಿತಿ ಇವತ್ತು. ನಾವು ಪತ್ರಿಕೆಯವರೆಲ್ಲ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ, ಎಷ್ಟು ಮಾರ್ಕ್ಸ್ ಕೊಡ್ತೀರಾ. ನಾವು ಹೇಗೆ ಮನುಷ್ಯ ಹೇಗೆ ಅಂದ್ರೆ ಒಬ್ಬ ಎಲ್ಲೂ ಕೂಡ ಕೆಲಸ ಸಿಕ್ಕಿರಲಿಲ್ಲ, ಅಪ್ಲೈ ನೋ ರಿಪ್ಲೈ. ಕೊನೆಗೆ ಅವನೊಂದು ಇಂಟರ್ವ್ಯೂ ಆರ್ಡರ್ ಬಂತು, ಇವತ್ತು ಕೆಲಸ ಸಿಗಲೇಬೇಕು ಅಂತ ಮನೆ ದೇವರು ಊರ್ ದೇವರು ಎಲ್ಲರಿಗೂ ಕೂಡ ಪ್ರಾರ್ಥನೆ ಮಾಡಿ ಹೋದ ಇಂಟರ್ವ್ಯೂಗೆ. ಅವನ ಗ್ರಾಚಾರಕ್ಕೆ ಅವ್ನ ಮುಂಚೆ 130 ಜನ ನಿಂತ್ಬಿಟ್ಟಿದ್ರು. ಓ ಇದು ಕೆಲಸ ಸಿಗೋದು ಡೌಟ್ ಆಯ್ತು, ಆದ್ರೂ ಬಂದ್ಬಿಟ್ಟಿದ್ದೀವಿ ಒಂದು ಅಟೆಂಡ್ ಮಾಡೋಣ ಅಂತ ಕೂತ್ಕೊಂಡ. ಓದಿರೋದು ಬಿ 3 ಗಂಟೆ ಒಂದು ಬಂತು ಸರ್ದಿ. ಅವ್ರಿಗೂ ಕೇಳಿ ಬೇಜಾರಾಗಿತ್ತು ಅಂತ ಕಾಣುತ್ತೆ. 7-4 ಎಷ್ಟು ಅಂತ ಕೇಳಿದ್ರು, 7-4 ಎಷ್ಟು ಅಂತ. ಇವಂಗೋ ಕ್ಯಾಲ್ಕುಲೇಟರ್ ಬಿಟ್ರೆ ಗೊತ್ತಿಲ್ಲ. ಮತ್ತೆ ದೇವ್ರ ಮೇಲೆಲ್ಲ ಭಾರ ಹಾಕಿ 7-4 56 ಅಂದ. ಇವ್ ನೀವೇಗ್ ನಕ್ಕಿದ್ರಿ ಹಂಗೆ ಅವರು ನಕ್ಕಿದ್ರು. ಹೋದ ಮನೆಗೆ ಹೋದ ತಕ್ಷಣ ಫಸ್ಟ್ ಕ್ಯಾಲ್ಕುಲೇಟರ್ ಓದ್ದ, 7-4 28. ಕೆಲಸ ಹೋಯ್ತು ಅನ್ಕೊಂಡ. ಒಂದು ವಾರ ಆದ್ಮೇಲೆ ಅವ್ನಿಗೆ ಆರ್ಡರ್ ಬಂದ್ಬಿಡ್ತು. ಯಾರಿಗೂ ಹೇಳಿಲ್ಲ, ಹೋಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟ. ಆ 6 ತಿಂಗಳು ಪ್ರೊಬೇಷನ್ ಏನೋ ಇರುತ್ತಲ್ಲ, ಪ್ರೊಬೇಷನ್ ಮುಗಿದ್ಮೇಲೆ ಪರ್ಮನೆಂಟ್ ಆದ್ಮೇಲೆ ಆ ಬಾಸ್ ಹತ್ರ ಹೋದ, ಹೆಂಗ್ ಸರ್ ಕೆಲಸ ಕೊಟ್ರಿ ಅಂತ. ಯಾಕಪ್ಪ ಅಂದ್ರು, ನಾವು ಕೇಳಿದ್ರಿ. ಏನ್ ಕೇಳಿದ್ವು? 7-4 ನೀನೆಷ್ಟು ಹೇಳಿದೆ? 50. ಪುಣ್ಯನೇ ಬೇರೆಯವರೆಲ್ಲ 90 100 120 ಹೇಳಿದ್ರು, ನೀನು ಹತ್ರ ಹೇಳಿದ್ದು ಕೊಡಿಸ ಕೆಲಸ ಕೊಡಿಸುವ. ಅದೇ ರೀತಿ ಇದು. ಆ ಪರಿಸ್ಥಿತಿ ಎಲ್ಲ ಕಾಂಗ್ರೆಸ್ ಅವ್ರದ್ದು ಅದೇ ಪರಿಸ್ಥಿತಿ, ಶಾಸಕರದು. ನಾವು ಪತ್ರಿಕೆಯಲ್ಲಿ ಓದ್ತೀರಿ, ಶಾಸಕಾಂಗದ ಸಭೆ ಆದಮೇಲೆ ಎಲ್ಲ ಪತ್ರಿಕೆಯಲ್ಲಿ ಓದಿ ಏನೇನು ಬಂದಿದೆ ಅಂತ ಎಲ್ಲ ಓದ್ತೀರಿ. ಮತ್ತು ನಮ್ಗೆ ಸ್ನೇಹಿತರು ಇದ್ದಾರಲ್ಲ, ಅವರೆಲ್ಲ ಹೇಳ್ತಾರೆ. ಅವರೆಲ್ಲ ಹೇಳಿದ್ರು ನಿಮ್ಮ ಸರ್ಕಾರನೇ ಬೆಸ್ಟ್ ಅಣ್ಣ, ಈಗ ಬಂದು ನಮ್ದು ಖಾತೆ ಒಂಥರ ಬೆಂಕಿ ಮೇಲೆ ಬಿದ್ದ ಸ್ಥಿತಿ. ಹಂಗಾದ್ರೆ ಸುರೇಶ್ ಹೇಳ್ದಂಗೆ ನಿಮ್ದು 50 ಸುಳ್ಳು ಆಯ್ತು, ಇದೆಲ್ಲ ಸುಳ್ಳು ಸ್ವಾಮಿ. ಮಾತಾಡಿ. ಈಗ ಬೇರೆಯವರೆಲ್ಲ ನಮ್ಮವರೆಲ್ಲ 80 90 ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಅಂತ, ನಿಮ್ದು 56ಕ್ಕೆ ಬೆಸ್ಟ್ ಆಯ್ತಲ್ಲ. ಅಲ್ಲ ಒಪ್ಕೊಂಡ್ರಲ್ಲ 80 ಅಂತ ದೂರ. ಓಕೆ, ಪರಮೇಶ್ವರ್ ಒಪ್ಕೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಒಪ್ಕೊಂಡಿದ್ದೀರಲ್ಲ, ಯಾವ ಸ್ಥಿತಿ ಅವ್ರು ಯಾವ ಸ್ಥಿತಿ ಅನ್ನೋದು 80ಕ್ಕೆ ಒಪ್ಕೊಂಡಿದ್ದಾರೆ. ಅಧ್ಯಕ್ಷರೇ, ಏನಾದ್ರೂ ಒಂದು ಲ್ಯಾಂಡ್ ಮಾರ್ಕ್. ಈಗ ತಾವು ಮತ್ತು ಶಾಸಕರು ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡೋ ಟೀಕೆ ಟಿಪ್ಪಣಿ ಇರಬಹುದಲ್ಲ, ಸ್ವಾಭಾವಿಕ. ನಾನು ಯಾವುದೇ ಸಕಾರಾತ್ಮಕವಾಗಿ ನಿಮ್ಮ ಟೀಕೆಯನ್ನು ಭಾಳ ಇಂಪಾಗಿ ಕೇಳುವಂತಹ ಒಂದು ಟೀಕೆ ಆಗಿರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಇಲ್ಲಿ ಅಭಿವೃದ್ಧಿ ಅನ್ನೋದು ಏನಾನ ಒಂದು ಮಾನದಂಡ ಮಾಡಬೇಕು. ಈ ಸರ್ಕಾರ ಬಂದ ಮೇಲೆ ಇಷ್ಟು ನೀರಾವರಿ ಯೋಜನೆಗಳು ಆಯಿತು, ಯಾವುದೋ ಒಂದು ಡ್ಯಾಮ್ ಕಟ್ಟಿದ್ರು ಅಂತ ಹೇಳಬೇಕು. ಆ ಡ್ಯಾಮ್ ಕಟ್ಟಿರೋದನ್ನೂ ನಮ್ಮ ಮಾದೇವಪ್ಪನವರು ಸರ್ಟಿಫಿಕೇಟ್ ಕೊಟ್ಬಿಟ್ರು. ಯಾರೋ ಕಟ್ಟಿದ್ದು, ಟಿಪ್ಪು ಕಟ್ಟಿದ್ದು ಅಂತ. ಕಟ್ಟಿದವ್ರು ಯಾರೋ ಫೌಂಡೇಶನ್ ಸ್ಟೋನು. ಮುಂದಕ್ಕೆ ಹೋಗಲಿ. ಫೌಂಡೇಶನ್ ಸ್ಟೋನು 1799. ನಾನು ಅದನ್ನೇ ಕೇಳಿದೆ, 1799 ಯಾವ ಮ್ಯೂಸಿಯಮಲ್ಲಿ ಇಟ್ಟಿದ್ರಿ ಈ ಕಲ್ಲನ್ನ ಅಂತ. ಅದನ್ನು ನಾನು ಚೆಕ್ ಮಾಡಿದೆ, ಅದು ಹಳೆಗನ್ನಡನೇ ಅಲ್ಲ. ಅಲ್ಲ, ಹಳೆಗನ್ನಡ ಅಲ್ಲ, ಆರಾಮನೆ ಮಾಮೂಲಿ ಕನ್ನಡದಲ್ಲಿ ಬರ್ದವ್ರೆ. 1799 ಇಸ್ವಿಯಲ್ಲಿ ಏನಿರ್ಬೇಕಾಯ್ತು? ಯಾವ ಕನ್ನಡ ನಮ್ಮ ಕೈಲೇ ಓದೋಕ್ಕಾಗಲ್ಲ ಆ ಕನ್ನಡನ. ಇದು ಆರಾಮಾಗಿ ಬರ್ದಿದೆ ಕನ್ನಡ, ಬಿಡಿ. ಹಂಗೇನಾದರೂ ಮಾಡಿದ್ದೀರಾ ಡೆವಲಪ್ಮೆಂಟು? ಏನಾದರೂ ಏತಾವರಿ ನೀರಾವರಿ ಯೋಜನೆ ಯಾವುದಾನ ಕಂಪ್ಲೀಟ್ ಮಾಡಿದ್ದೀರಾ? ಏನೋ 6 ತಿಂಗಳಾಗಿದ್ದಾರೆ ನಿಮ್ಮನ್ನು ಇದನ್ನು ಕೇಳ್ತಾ ಇರಲ್ಲ. ಎಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ? ಯಾವುದಾದ್ರೂ ಹೊಸ ಕಾಲೇಜುಗಳ ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ? ಯಾವುದೂ ಮಾಡಿಲ್ಲ. ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡದೆ ಬರೀ ಖಾಲಿ ಡಬ್ಬದ ಥರ ಡಬ 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 ಅಂತ ಹೇಳ್ತಾರೆ. ಸೌಂಡು ಜಾಸ್ತಿ ಸೌಂಡ್ ಬರೋದು ಅದೇ. ಹೇಳ್ಕೊಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವುದನ್ನೋ ಕಣ್ಣಿಗೆ ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ. ನನಗನ್ಸುತ್ತೆ
ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಬುದಂಗೆ ಕಾಡ್ತಾ ಇತ್ತು. ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ BJP ಸರ್ಕಾರ ಸರಿ ಇಲ್ಲ, ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ, ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಅಂತ ಹೇಳಿದ್ರು ರಸ್ತೆನಲ್ಲಿ. ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು, ಅದೇ ಜಲ್ಲಿಕಲ್ಲುಗಳೆಲ್ಲ ಕಿತ್ಕೊಂಡು ಬಂದು ರಸ್ತೆಯಲ್ಲೂ ರಾಶಿ ರಾಶಿ ಬಿದ್ದಿದೆ. ಅಷ್ಟು ಬಿಟ್ಟರೆ ಇನ್ನೇನು ಇಡೀ ರಾಜ್ಯದ್ದೇ ನಾನು ಹೇಳ್ತಾ ಇರೋವಂಥದ್ದು. ಈ ರೀತಿ ಭಾಳ ಅಲ್ಲ ಅಣ್ಣ, ಮುಗಿಸ್ಬಿಡ್ತೀನಿ ನಾನು. ಹೇಳಿ ಸರ್, ನಾವು ಮಾತಾಡೋ ಬೇಡ ಅಂತ ಹೇಳಿ. 15 ದಿವಸ ಆದಲ್ಲಿ ಓಪನ್ ಮಾಡಿದ್ವಿ. ಮಾತಾಡೋವಾಗ ಹೇಳಿ, ಆಮೇಲೆ ನೀವು ಒಂದು ಕಟ್ಟಿಲ್ಲ ಅಂದ್ರೆ ಅದು ಅರಸಿಕೆರೆ ಅಂತ ತಿಳ್ಕೋಬೇಕು. ನೀವು ಮತ್ತೆ ಮಾತಾಡಿ ಶಿವಲಿಂಗ ಅವ್ರೆ. ಯಾರು ಕೊಟ್ಟಿದ್ದು? ಕಾಲೇಜ್ ನೀವು ಕೊಟ್ಟು ಹೋದ್ರಿ, ಮನೆಗೆ ಕೊಟ್ಟು ಹೋದ್ರಿ, ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟು ಇವರಿಗೆ, ಇವರು ಅವ್ರ ಸರ್ಕಾರದಲ್ಲಿ ಇದ್ದಾಗ ಕೊಟ್ಟಿರ್ಲಿಲ್ಲ. JDS ಕೊಟ್ಟಿದ್ದೀವಿ. ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು? ಅರೇ ನಿಮ್ಗೆ ಅಷ್ಟು ಇಷ್ಟ ಇಲ್ಲ, ಬರ್ರಿ. ಅಯ್ಯೋ, ಅದನ್ನು ಬೆಂತಡ್ಕೋತೀಯ ಬನ್ನಿ. ಈಗ ಚರ್ಚ್ ಕಡೆ ಹೇಳ್ಬೇಕು ಗಟ್ಟಿಯಾಗಿ. ಯಾರ ಕಾಲದಲ್ಲಿ ಯಾರು ಕೊಟ್ಟಿಲ್ಲ ಕಾಲದಲ್ಲಿ ನಾವು ಬಂದಾಗ ನೀವು ಕೇಳಿದ್ರಿ, ಏಕಮುಖವಾಗಿ ನೀವು ಹೊಡ್ಕೊಂಡು ನಿಮಗೆ ಅವರು ಮಾತಾಡ್ತಾರೆ, ಅವ್ರ ಕ್ಷೇತ್ರ ನೀವು ಯಾಕೆ ಮಾಡ್ತೀರಿ? ನಿಮ್ಮ ಕ್ಷೇತ್ರ ಬಂದಾಗ ನೀವು ಮಾತಾಡಿ. ಅಶ್ವಥ್ ನಾರಾಯಣಪ್ಪ ನಿನ್ನ ಹತ್ರ ಬಂದಿದ್ದೆ, ಕೊಟ್ಟೆ ಅಂತ ಥ್ಯಾಂಕ್ಸ್ ಹೇಳಿ ನೀನು ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. ಅದು ನಂದು ಈ ಸರ್ಕಾರದ ಅದನ್ನ ಯಾಕೆ ಮುಚ್ಚಿಟ್ಟು ಇದನ್ನ ಹೇಳಕ್ ಹೋಗ್ತೀರಾ? ಅದನ್ನ ಅಧ್ಯಕ್ಷ ಕೂತಿಸಿ ಅವರು. ಓಕೆ ಶಿವಲಿಂಗ ಅವ್ರೆ, ಅಟ್ಲೀಸ್ಟ್ ಮಾತಾಡೋರ್ಗು ಕಂಪ್ಲೀಟ್ ಮಾಡೋರ್ಗು ಒಂದು ಅರ್ಧ ಗಂಟೆ. ಶಿವಲಿಂಗ ಅವರು ಮಾತಾಡ್ಲಿ. ಅವ್ರು ನೋಡಿ, ಆಡಳಿತ ಪಕ್ಷ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ, ಇರದೇ 3 ದಿನ ಸದನ, ದಯವಿಟ್ಟು ಅನೇಕ ಶಿವಲಿಂಗ ಅವ್ರೆ ವಿಷಯಗಳು ಚರ್ಚೆ ಆಗಬೇಕು. ಅವರು ನೋಡಿ, ಅವರ ವಿಚಾರನ ಹೇಳ್ತಾರೆ, ನೀವು ನಿಮ್ಮ ವಿಚಾರ ಹೇಳ್ತೀರಿ. ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ನಿಮ್ಮೆಲ್ಲ ಕೆಲಸ ಆಗಿರ್ಬಹುದು, ಅವ್ರಿಗೆ ಆಗದಿರ್ಬಹುದು. ಅವರ ವಿಚಾರ ಹೇಳ್ತಾರೆ, ನೀವು ಮಾತಾಡೋದು ನೀವು ಮಾತಾಡಿ. ಕೂಡ್ರಿ ಶಿವಲಿಂಗೇಗೌಡರು ಒಂದು ಅರ್ಧ ತಾಸು ಕೊಡ್ತಾರೆ. ಅವ್ರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರನ ಅವ್ರು ಹೇಳ್ತಾರೆ. ನಿಮ್ಗೆ ಬೇಕಾಗಿ ಅವ್ರು ಹೇಳ್ತಾರ, ನಿಮ್ಗೆ ಬೇಕಾದಾಗೆ ನಿಮ್ಗೆ ನಿಮ್ಮಲ್ಲಿ ಏನು ಅಭಿವೃದ್ಧಿ ಆಗಿದೆ, ಏನಾರ ಡೆವಲಪ್ಮೆಂಟ್ ಆಗಿದೆ, ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು, ಮಾತಾಡಿ ಹೋಗುದು, ಮತ್ತೆ ಮನಸ್ಸು ಬಂದಾಗ ಬರುದು, ಇಲ್ಲಿ ಕೂತ್ಕೊಂಡು ಬೇರೆಯವರಿಗೆ ಬುದ್ಧಿ ಹೇಳುದು. ಅಧ್ಯಕ್ಷರೇ, ಅವ್ರು ಮುಗುಬಟ್ಟು ನೀವು ಕೂತ್ಕೊಳ್ಳಿ. ಮೂಗು ಯಾರು ಮಾಡಿರೋದನ್ನ ಆಯ್ತು ಸುರೇಶ್ ಅವರೇ. ಸನ್ಮಾನ್ಯ ಅಧ್ಯಕ್ಷ, ಇಲ್ಲ ಇವ್ರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ಟರು ಕುಮಾರಸ್ವಾಮಿ ಅವರು, ಎಷ್ಟು ಆಯ್ತು. ಅದನ್ನ ಈಗ ಯಾಕೆ ನೀವು ಮಾತಾಡಲ್ಲ ಅವೆಲ್ಲ ಸುರೇಶ್ ಅವರೇ? ಅದೆಲ್ಲ ಈಗ ಸ್ವಾತಂತ್ರ್ಯ ಬಂದಾಗ ನೀವು ಡಬಲ್ ನೀವು ಮಾತಾಡೋಕೆ ಮಾತಾಡಿ, ಮುಖ್ಯಮಂತ್ರಿ ನೀವು ಮಾತಾಡೋಕೆ ಮಾತಾಡಿ, ಆಗಿಸ್ಬೇಕು ದಯಮಾಡಿ. ಆ ಕೃತಜ್ಞತೆ. ಸುರೇಶ್ ಅವರೇ, ನಾನೆಲ್ಲ ಸದಸ್ಯರಿಗೆ ಹೇಳುದಿಷ್ಟೇ. ಒಂದ್ ಸೆಕೆಂಡ್ ಸುರೇಶ್ ಅವರೇ, ನಾನೆಲ್ಲ ಸರಿ ಹೇಳುದಿಷ್ಟೇ, ಈ ಚರ್ಚೆ ಬೇಗ ಮುಗಿಸ್ಬೇಕು. ಅವರವ್ರ ವಿಚಾರವನ್ನು ಹೇಳ್ತಾರೆ. ಕೆಲವು ಕಡೆ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು. ಆದವ್ರು ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಅಂತ ಹೇಳಿ ಅಲ್ವಾ? ಅದು ಅವರ ವಿಚಾರ ಹೇಳ್ತಾರೆ ಇದರಲ್ಲಿ. ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತರ ಸರ್ಕಾರ ಕೊಡ್ತದೆ. ಶಿವಲಿಂಗೇಗೌಡರು ಸಂಗಮೇಶ್ ಒಂದೇ ನಿಮಿಷ ಈಗ ಮಾಡಬೇಡ ಸ್ವಲ್ಪ. ಆಯ್ತು. ಈ ಶಿವಲಿಂಗೇಗೌಡರು ನೋಡಿ, ಅವ್ರಿಗೇನೇನು ಅನ್ಸಿದ್ಯೋ, ಅಧಿಕಾರದಲ್ಲಿ ಇರುವವರು ಪ್ರತಿಪಕ್ಷ ಟೀಕೆಗಳನ್ನು ಕೇಳಿಸುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವ ಬೇಕು, ತಾಳ್ಮೆ ಬೇಕು. ಆಯ್ತಾ? ಹೇಳಿ ನೀವೆಲ್ಲವೂ ಕೂಡ ಅದಕ್ಕೆ ಉತ್ತರ ಕೊಡುವಾಗ ಸರ್ಕಾರ ಕೊಡ್ತದೆ. ನಿಮ್ಗೆ ಬೇಕಾದಾಗೆ ಮಾತಾಡ್ಬೇಕಂತ ಹೇಳಿದ್ರೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ. ನಿಮ್ಗೆ ಅವ್ರು ಕೂತ್ಕೊಂಡ ನಂತರ ನಿಮ್ಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದ್ರೂ ಯಾವ ವಿಚಾರ ಬೇಕಾದ್ರೂ ಸೀಮಿತವಾಗಿ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ ಈ ಪದೇ ನೋಡಿ, ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ. ಪದೇ ನಾನು ಶಿವಲಿಂಗೇಗೌಡರಿಗೂ ನಾನು ವಿನಂತಿ ಮಾಡ್ತೀನಿ. ಅವರು ಜ್ಞಾನಿಗಳಿದ್ದಾರೆ, ಅವ್ರಿಗೆ ಇಲ್ಲಿ ಸೀಟ್ ಸಿಗ್ಬೇಕಾಯ್ತು, ಬಸ್ ಮಿಸ್ ಆಯಿತು. ನಾನು ಹೇಳೋದು ಪರವಾಗಿಲ್ಲ, ಬಸ್ ಮಿಸ್ ಆದ ಪರವಾಗಿಲ್ಲ. ಇವಾಗ ಏನು ರೆಡಿ ಮಾಡ್ಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ. ಅವ್ರು ಏನೇನು ಬೇಕೋ ಎಲ್ಲ ಓದಲಿ. ಯಾಕಂದರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ.
ಅದಕ್ಕೋಸ್ಕರ ಕೊಟ್ಟರೆ ಅವ್ರು ಹೇಳಿ. ಸುಮ್ಮನೆ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಭಾಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಭಾಳ ಘೋಷಣೆಗಳನ್ನು ಮಾಡ್ತಾಯಿದ್ರು. ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ರು. ಈಗ ನನಗೂ ಅನುದಾನ ಇಲ್ಲ, ಕಾಕಾ ಪಾಟೀಲ್ಗೂ ಅನುದಾನ ಇಲ್ಲ, ಮಾದೇವಪ್ಪನಿಗೂ ಅನುದಾನ ಇಲ್ಲ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಬದುಕಿನಲ್ಲಿ ಕಪ್ಪು ಚುಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅನುದಾನ ಕೊರತೆಯಲ್ಲಿ ಕಪ್ಪು ಚುಕ್ಕೆ ಅಂತೂ ಇಟ್ಬಿಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ನಾವೇನು ಗ್ಯಾರಂಟಿ ಕೊಡಬೇಡ್ರಿ ಅಂತ ಹೇಳಿಲ್ಲ. 5 ಇದ್ದೀರಾ, ಇನ್ನೊಂದು 50 ಸೇರಿಸ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ಮಾಡಿ. ಆದರೆ ನೀವು ಗ್ಯಾರಂಟಿ ನೀವು ಮಾಡಿದಂಥ ಸ್ಕೀಮ್ನೇ ಇವತ್ತು ನಿಮ್ಮ ಸದಸ್ಯರೇ ಟೀಕೆ ಮಾಡುವಂಥ ಪರಿಸ್ಥಿತಿಗೆ ತಂದಿದ್ದೀರ. ನಾನಲ್ಲ ನಿಮ್ಮ ಸದಸ್ಯರೇ. ಒಬ್ರು ಹೇಳಿದ್ದಾರೆ, ಗ್ಯಾರಂಟಿ ಕೊಟ್ಟರೆ ಎಲ್ಲ ದಿವಾಳಿ ಎದ್ದು ಹೋಗುತ್ತೆ, ಸಡಕ್ ಮೇಲೆ ಒಂದು ಬುಟ್ಟಿ ಮಣ್ಣು ಹಾಕೋಕ್ಕೂ ಇಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ ಅವರು. ರಾಯರೆಡ್ಡಿ ಹೇಳ್ತಾರೆ, ನಾನು ಗ್ಯಾರಂಟಿ ಯೋಜನೆಗಳು ರಾಜ್ಯದ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. ಹಣಕಾಸಿನ ಕೊರತೆಯಿಂದ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ನಾನು ಹೇಳಲ್ಲ, ರಾಯರೆಡ್ಡಿಗೆ ಬುದ್ಧಿ ಹೇಳ್ಬಿಡಿ ನೀವೇ. ನಾನು ಕೆರೆ ತುಂಬಿಸುವ ಯೋಜನೆ ಬರೋಬ್ಬರಿ 950 ಕೋಟಿ ಅನುದಾನ ಬಂದಿದೆ, ಆದರೆ ಕಾಮಗಾರಿ ಅಗತ್ಯ ಭೂಮಿ ನೀಡಲು ಯಾರು ಮುಂದೆ ಬರುತ್ತಿಲ್ಲ. ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ. ಯಾರು ಹೇಳ್ತಾ ಇರೋದು? ಮುಖ್ಯಮಂತ್ರಿಗಳ ಕಾರ್ಯದರ್ಶಿ. ದಾಖಲೆಗಳು ಕೇಳಿದ್ರೆ ದಾಖಲೆಗಳನ್ನು ಕಳಿಸ್ಕೊಡ್ತೀನಿ ನಿಮಗೆ. ಅದಕ್ಕೂ ಬೇಕಾದರೆ ವಿಡಿಯೋ ಮಾತಾಡಿರೋದು ವಿಡಿಯೋನೂ ಕೊಡ್ತೀನಿ ನಿಮಗೆ. ಅದೇ ಹಾಗೆ ನಾನು ಹೇಳ್ತಾ ಇರೋದು, ಆಡಳಿತ ಪಕ್ಷದ ಶಾಸಕರೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷ ಅಲ್ಲ ಟೀಕೆ ಮಾಡ್ತಾ ಇರೋದು. ಹೇಳಿದ್ರಲ್ಲ ಶಿವಲಿಂಗ ಅವರು, ಟೀಕೆ ಮಾಡ್ತೀರಾ, ಟೀಕೆ ಮಾಡಿ. ನಾವು ಬಂದಿರೋದೇ ಟೀಕೆ ಮಾಡೋಕ್ಕೆ, ನಮ್ಗೆ ಕಳಿಸಿರೋದೇ ಟೀಕೆ ಮಾಡೋಕ್ಕೆ. ಆಡಳಿತ ಪಕ್ಷದ ಶಾಸಕರ ಟೀಕೆ. ರಾಜು ಕಾಗೆ ಅವರು ಇನ್ನೂ ಒಂದು ಮುಂದೆ ಭಾಷಣ ಹೋಗ್ಬಿಟ್ಟಿದ್ದಾರೆ, ಹೆಜ್ಜೆ ಮುಂದೆ ಹೋಗಿ ಅವ್ರು ಹೇಳಿದ್ದಾರೆ, ಕಳೆದ ವರ್ಷದಿಂದ ನನ್ನ ಗೋಳು ಸರ್ಕಾರ ಆಲಿಸುತ್ತಿಲ್ಲ. ರಾಜು ಕಾಗೆ ಅವರು MLA, ಅವರು ಒಂದು 4 ಸರಿ MLA. ಹೀಗೆ ಪರಿಸ್ಥಿತಿ ಮುಂದುವರೆದರೆ ವಿಧಾನಸೌಧದಲ್ಲೇ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಓರ್ವ ಮಂತ್ರಿಗೆ ಹೇಳಿದ್ದೇನೆ. ಯಾರು? ವಿರೋಧ ಪಕ್ಷದವ್ರು ಆತ್ಮಹತ್ಯೆ ಮಾಡ್ಕೋಬೇಕು, ರೂಲಿಂಗ್ ಪಾರ್ಟಿಯವರೇ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳ್ತಾರೆ. ಇವತ್ತು ನಾನೇನು ವಿಧಾನಸೌಧಕ್ಕೆ ಹೋಗಿ ಖಾಲಿ ಕುಂತಿಲ್ಲ, ಮೋಜು ಮಸ್ತಿ ಮಾಡಲ್ಲ, ಬೇಕಾದರೆ ನಾಳೆನೇ ಹೋಗಿ ರಾಜೀನಾಮೆ ಬಿಸಾಕ್ಬತ್ತೀನಿ ಇವ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಇದೆಲ್ಲ ಆನ್ ರೆಕಾರ್ಡ್ ಹೇಳಿರೋದು, ಆನ್ ರೆಕಾರ್ಡು. ಪ್ರಿಂಟು ನಾನು ಹೇಳಿಲ್ಲ ಅಂತ ಪ್ರಿಂಟಲ್ಲಿ ಹೇಳ್ಬಿಡ್ಬೋದು. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರೋದ್ರಿಂದ ಹೇಳೋಕ್ಕೆ ಆಗಲ್ಲ. ಈ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅದರ ಇದನ್ನು ಕೊಟ್ಟಿದ್ದೀನಿ ನೋಡಿ, ಗ್ಯಾರಂಟಿ ಸ್ಕೀಮ್ಗಳಿಗೆ ಕ್ಷೇತ್ರದಲ್ಲಿ ಅನುದಾನ ಇಲ್ಲ. BR ಪಾಟೀಲ್ ಸ್ಟೇಟ್ಮೆಂಟು ಅದು ಪತ್ರಿಕೆಯಲ್ಲೂ ಬಂದಿದೆ, ದೊಡ್ಡದಾಗೆ ಬಂದಿದೆ. ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ ಒಳಗೆ ಶಾಸಕರ ಕಲಾದ ಕಿಡಿ, ಮೌನಕ್ಕೆ ಶರಣಾದ ಹಿರಿಯ ಸಚಿವರು. ಇವ್ರು ಗಲಾಟೆ ನೋಡಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು BR ಪಾಟೀಲ್ ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ ಅಂದರೆ, ನಾನು ಹೇಳಿರೋದು ಸತ್ಯ, ನಾನೇ ಮಾತಾಡಿರೋದು, ನಾನೇ ಹೇಳಿದ್ದೀನಿ, ಕಾಂಗ್ರೆಸ್ ಪಾರ್ಟಿಯಲ್ಲೂ ಇದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿ ಭೇಟಿ ಮಾಡಿದಾಗೂ ಹೇಳಿದ್ದೀನಿ. ಇದಕ್ಕಿಂತ ಇನ್ನು ದಾಖಲೆ ಯಾರು ಬೇಕು? ಇವರೆಲ್ಲ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಹೇಗೆ ಶಿವಲಿಂಗೇಗೌಡರು ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅದೇ ರೀತಿಯೇ ಇವರು ಜನ ಆರಿಸಿ ಗಳಿಸಿದ್ದಾರೆ. ಇವರೇ ಹೇಳ್ತಾ ಇದ್ದಾರಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ. ಒಂದು ಸಂಖ್ಯೆ ಮಣ್ಣು ಹಾಕಿಲ್ಲ 2 ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಶಾಸಕ ಅವನು ಇನ್ನೂ ಮುಂದಕ್ಕೆ ಹೋಗಿದ್ದಾನೆ, ನಾನು ತೆಂಗಿನಕಾಯಿ ಹೊಡೆದಿಲ್ಲ ಅಂತಾರೆ. ನಿಮ್ಮ ದಾವಣಗೆರೆಯವರು ಚಂದ್ರಪ್ಪ, ದಾವಣಗೆರೆ ನಿಮ್ಮ ಪಕ್ಕದ ಜಿಲ್ಲೆ, ತೆಂಗಿನಕಾಯಿ ಹೊಡೆದಿಲ್ಲ, ನಾನು 2 ವರ್ಷ ಆಯಿತು ತೆಂಗಿನಕಾಯಿನೇ ಹೊಡೆದಿಲ್ಲ ಅಂತಾರೆ. ಅದು ಇವಾಗಿನ ಕತೆ ಬೇಡ, ಆಮೇಲೆ ಹೇಳು. ಅವ್ರು ಹೇಳಿದ್ದು ಅದನ್ನು ಹೇಳವ್ರೆ, ಹೇಳ. ಆಮೇಲೆ ನಮ್ಮ G. ಪರಮೇಶ್ವರ್ ಅವರು ಇವರೆಲ್ಲ ಹೇಳಿದ್ಮೇಲೆ ನಾವ್ಯಾಕೆ? ಅವ್ರು ಸತ್ಯ ನುಡಿಯೋರು. G. ಪರಮೇಶ್ವರನ್ ಥರ ಏನೋ ಚಂದ್ರಣ್ಣ, ಸತ್ಯನೇ ಹೇಳೋದವರು. ಸತ್ಯ ಅವರೊಂದು ಸತ್ಯ ಹೇಳಿದ್ರು. ಅವರು
ಬಾಗಲಕೋಟೆ ಬಾದಾಮಿ ಬೆಂಕಿ ಆರ್ಸಕ್ಕೆ ಹೋಗಿದ್ರಲ್ಲಿ, ಅಗ್ನಿಶಾಮಕ ಠಾಣೆ ಉದ್ಘಾಟನೆ, ಬೆಂಕಿ ಆರ್ಸಕ್ಕೆ ಹೋಗಿದ್ರು, ಬೆಂಕಿ ಹಚ್ಬಿಟ್ಟು ಬಂದ್ಬಿಟ್ರು. ಅಷ್ಟು ದೊಡ್ಡ ಯೋಜನೆಗಳಿಗೆ ಕೂಡಲೇ ಗಾಬರಿ ಆಗೋಗ್ಬಿಡ್ತೈತೆ. ನಮ್ಮ ಬಳಿ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರನೂ ದುಡ್ಡಿಲ್ಲ, ನನ್ನ ಹತ್ರನೂ ದುಡ್ಡಿಲ್ಲ, ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ. ನಮ್ಮಲ್ಲಿ ದುಡ್ಡೆಲ್ಲ ನಿಮಗೆ ಹಂಚಿದ್ದೇವೆ. ನಿಮಗೆ ಎಲ್ಲ ಅಕ್ಕಿ, ಬೇಳೆ, ಎಣ್ಣೆ. ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲ ಸರ್, ಕಳ್ಳೆಕಾಯಿ ಎಣ್ಣೆ ಅಲ್ಲ. ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ, ಕಳ್ಳೆಕಾಯಿ ಎಣ್ಣೆ ಸಚಿವರು ಪಕ್ಕದಲ್ಲೇ ಇದ್ದಾರೆ. ಆ ಎಣ್ಣೆ ಸಚಿವರನ್ನು ಕೇಳಿ, ಅವ್ರನ್ನೂ ನೋಡಿ ಚಟಾಕಿ ಹಾರಿಸ್ಬಿಟ್ರು. ಇದು ಡಾಕ್ಟರ್ ಪರಮೇಶ್ವರ್ ಅವರ ಸತ್ಯ ಸಂಗತಿಯನ್ನು ಹೇಳಿದ್ದಾರೆ ಡಾಕ್ಟ್ರು. ಅಂದರೆ ಇವತ್ತು ಕಾಂಗ್ರೆಸ್ ಶಾಸಕರು ಕೂಡ ಅಭಿವೃದ್ಧಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಆಮೇಲೆ ಹೇಳ್ತೀನಿ, ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಬೆಂಗಳೂರಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಕೇಳಿದ್ದಾರೆ ಪ್ರಶ್ನೆ ನಮ್ಮ ಮಾಧ್ಯಮದ ಸ್ನೇಹಿತರು. ಅದಕ್ಕೆ ಮಾಧ್ಯಮ ಸ್ನೇಹಿತರಿಗೆ ಅವರೇನು ಹೇಳಿದ್ದಾರೆ, ರೀ ಬೆಂಗಳೂರನ್ನ ನನ್ನ ಕೈಲಲ್ಲ, ನಾನು ಶಿವನ ಕುಮಾರ, ನಾನು ಆ ಪರಮೇಶ್ವರನೇ ಬಂದ್ರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ, ಹೋಗ್ರಿ ಅಂದ್ಬಿಟ್ಟು ಕಳಿಸ್ಬಿಟ್ಟವ್ರು ಪ್ರೆಸ್ ಅವ್ರಿಗೆಲ್ಲ, ಹೋಗ್ರಿ ಅಂತ ಕಳಿಸೋರು. ರೂಲಿಂಗ್ ಪಾರ್ಟಿದು ನಾನು ಹೇಳ್ತಾ ಇರೋದು. ಯಾರು ಈ ಸರ್ಕಾರವನ್ನು ಸಮರ್ಥನೆ ಮಾಡಬೇಕಾಯಿತು, ನಮ್ಮ ಸರ್ಕಾರ ಇದು, ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ, ಅದೇ ಸರ್ಕಾರದ ಬಾಯಲ್ಲಿ ಬರ್ತಾ ಇರೋದು ಒಡಕು ಮಾತುಗಳಿದು. ಇದಕ್ಕಿಂತ ಬೇಕಾ? ಮನೆ ಒಡೆದೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇಕಾ ಉದಾಹರಣೆಗಳನ್ನು? ನಾವು ಹೇಳಿದ್ರೆ ನನ್ನ ಸ್ಕೂಲ್ ಆಡ್ತು ಅದು ಅಂತ ಹೇಳಿ ಪರವಾಗಿಲ್ಲ. ಯಾಕೆ ನಿಮ್ಮ ಶಾಸಕರ ಬಾಯಿ ಮುಚ್ಚಿಸೋಕ್ಕಾಗಲ್ವಾ? ನಿಮ್ಮ ಶಾಸಕರನ್ನ ಬಾಯಿ ಮುಚ್ಚಿಸಿ ಯಾಕೆ ಮಾತಾಡ್ತೀಯ ಅಂತ ಹೇಳೋಕ್ಕಾಗಲ್ವಾ ನೀವು? ದುಡ್ಡು ಕೊಟ್ಟಿದ್ರೆ ಅವ್ರು ಬಾಯಿ ಮುಚ್ಕೊಂಡವ್ರು, ಕೊಟ್ಟೇ ಇಲ್ಲ, ಒಂದು ಬಾಣ್ಲಿ ಮಣ್ಣು ಹಾಕಿಲ್ಲ ಅಂತ ಹೇಳ್ತಾವ್ರೆ ಅವರೇ. ನಮಗೆ ಬುದ್ಧಿವಾದ ಹೇಳ್ತಾರೆ ಎಲ್ಲರೂ ಬಂದ್ಬಿಟ್ಟು, ಅಭಿವೃದ್ಧಿ ಆಗಿರೋದನ್ನ ನೀನು ಯಾಕೆ ಮುಚ್ಚಿಡ್ತಾ ಇದೆಯಾ ಅಂತ ನಮಗೆ ಬುದ್ಧಿವಾದ ಹೇಳ್ತಾರೆ. ಎಷ್ಟು ಸರಿ ಅಧ್ಯಕ್ಷರೇ ನೀವು ಹೇಳಿ? ಇವ್ರಿಗೆ ಆ ಧೈರ್ಯ ಇದ್ದಿದ್ರೆ ಅವ್ರು ಶಾಸಕರು ಬಾಯಿ ಮುಚ್ಚಿ ಹೇಳ್ಬೇಕಾಯ್ತು. ಇಷ್ಟಾದ ಮೇಲೂ ಅವರು ಏನು ನಿಲ್ಲಿಸಿಲ್ಲ, ಇಷ್ಟಾದ ಮೇಲೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಎಲ್ಲ ಕಡೆನೂ ಬಾಕಿ ಉಳಿಸ್ಕೊಂಡಿದೆ. KSRTCಗೆ 1254 ಕೋಟಿ, BMTCಯಲ್ಲಿ 532 ಕೋಟಿ ಸಾಲ ಉಳಿಸ್ಕೊಂಡಿರೋದು, NWKSRTC 762, KKRTC 795 ನಿಮ್ಮದು. ಇಷ್ಟು ಸಾಲನ ಉಳಿಸ್ಕೊಂಡಿದ್ದೀರ. ನಾನು ಈ ಸಾಲನ ಕೊಡಿ ಅಂತ ಡಿಮ್ಯಾಂಡ್ ಮಾಡೋಣ, ಆದರೆ ನಿಮ್ಮ ಸರ್ಕಾರದ ಹಣದ ಕೊರತೆ ಬಗ್ಗೆ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂದರೆ, ನಿಮ್ಮಲ್ಲಿ ಹಣ ಇಲ್ಲ ಅನ್ನೋದಕ್ಕೆ ನಾನು ದಾಖಲೆಗಳು ಕೊಟ್ಟೆ ಅಷ್ಟೇ, ಬೇರೆ ಏನು ನನ್ನ ಹತ್ರ ಇಲ್ಲ. ಈಗಾಗಲೇ ಬೆಳಗ್ಗೆನೂ ನಮ್ಮ ಸಂವಿಧಾನದ ನಮಗೆ ಅಲ್ಲಿ ನಮ್ಗೆ ಅಂಬೇಡ್ಕರ್ ಇದ್ದರೆ, ಇಲ್ಲಿ ನಮಗೆ ಮಹದೇವಪ್ಪನವರೇ ನಮಗೆ ಅವರು ರಕ್ಷಕರು, ಅವರು ಒಂದು ಆ ಹಣನೂ ನುಂಗಾಕ್ಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಹಣ ಇದ್ದಿದ್ದರೆ ನಾವು SC/ST ಪರವಾಗಿದ್ದೀರಿ, ಸಂವಿಧಾನದ ಬುಕ್ಕನ್ನು ನಮ್ಮ ಜೋಬಲ್ಲೇ ಇಟ್ಕೊಂಡಿದ್ದೀರಿ ಸದಾ ಅಂತ ಹೇಳಿದಂಥವ್ರು, ಈ ಹಣ ನಾವು ಮುಟ್ಟತಾನೇ ಇರಲಿಲ್ಲ. ಇನ್ನೊಂದಷ್ಟು ಜನ ಸೇರಿಸ್ಬೇಕಾಯ್ತು. ನಾನು ಭಾಷಣ ಮಾಡಿದ್ದೀನಿ 1 ಗಂಟೆಗಳು, ಮಹದೇವಪ್ಪನವರೇ ಈ SC/ST ಹಣದ ಬಗ್ಗೆ 1 ಗಂಟೆ ಭಾಷಣ ಮಾಡಿದ್ದೀನಿ ಆನ್ ರೆಕಾರ್ಡ್. ನಾನು ಹೇಳಿದ್ದೇನಲ್ಲ ಸಲಹೆ, ನೀವು ಅದನ್ನು ಪಾಲನೆ ಮಾಡ್ತೀನಿ ಅಂತ ಹೇಳಿದ್ರೆ ಸಪ್ರೇಟ್ ಬಡ್ಜೆಟ್ ಮಾಡಬೇಕು ಅಂತ 1 ಗಂಟೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಿಮ್ಗೆ ಕರುಳು ಚುರುಕು ಅನಿಸ್ಲೇ ಇಲ್ಲ. ಹಣನೂ ತಗೊಂಡಿದ್ದೀರಾ ಸುಮಾರು 25,000 ಕೋಟಿಗೂ ಮೇಲೆ, 35,000 ಕೋಟಿ. ನಿಮ್ಮ ಹತ್ರ ಹಣ ಇದ್ದಿದ್ರೆ ಈ 35,000 ಕೋಟಿ ತಗೊಳ್ಳೋ ಪ್ರಶ್ನೆನೇ ಬರ್ತಾ ಇರಲ್ಲ. ನೀವೇ ಕಾನೂನು ಮಾಡಿದವರು SC/ST ಹಣ ಮುಟ್ಟಬಾರ್ದು ಅಂಥೇಳಿ. ಈಗಾಗಲೇ ಅದ್ರ ಬಗ್ಗೆ ಬೆಳಗ್ಗೆ ಚರ್ಚೆ ಆಗಿರೋದ್ರಿಂದ ನಾನು ಅದನ್ನು ಬಿಟ್ಬಿಡ್ತೀನಿ, ಅಲ್ಲಿಗೆ ಅದನ್ನು ನಾನು ಹೋಗೋಕ್ಕಾಗಲ್ಲ. ಇದನ್ನು ನಾನು ಈ ಸರ್ಕಾರಕ್ಕೆ ನಾನು ಕೇಳೋ ಅಂಥದ್ದು, ನೀವು 24 ತಿಂಗಳಾಯಿತು, 24 + 3 27 ತಿಂಗಳಾಯಿತು. ಸರ್ಕಾರಕ್ಕೆ ಏನು ಹೇಳಿದ್ರಿ? ಬರಬೇಕಾದ್ರೆ ನಾವು ಯಾವುದೇ ತೆರಿಗೆ ಹಾಕಲ್ಲ. ಈ BJPಯವರು 40% ದುಡ್ಡು ಹೊಡಿತಾಯಿದ್ರು, ಪೋಸ್ಟು ಅಂಟಿಸಿದ್ರು, ಪೇ CM ಅಂತ ಎಲ್ಲ. ಆ 40% ಉಳ್ಕೊಂಬಿಟ್ರೆ ನಮಗೊಂದು 60,000 65,000 ಕೋಟಿ ಬಂದ್ಬಿಡ್ತತೆ. ಅದನ್ನು ನಾವು
ಈ ಒಂದು ಸ್ಕೀಮ್ಗೆ 5 ಸ್ಕೀಮ್ಗೆ ಹಾಕೊಂಬಿಡ್ತೀರಿ, ಪಂಚ ಗ್ಯಾರಂಟಿಗೆ ಹಾಕ್ತೀರಿ. ಉಳಿದಿದ್ದ ಅಭಿವೃದ್ಧಿ ಕಾರ್ಯ ಏನಿದೆ ಅದು ಸುಮಾರು 80-90 ಸಾವಿರ ಕೋಟಿ ಉಳಿಬೋದು. 80-90 ಸಾವಿರ ಕೋಟಿನ ನಾವು ಮಾಡ್ತೀನಿ ಅಂತ ಹೇಳಿದ್ರಿ. ಈಗ ಮಾಡಿದ್ರ 40% ಅಲ್ಲ, ಇವಾಗ ಕಾಂಟ್ರಾಕ್ಟರ್ಗಳೆಲ್ಲ ಹೇಳ್ತಾವ್ರೆ 60% ಆಗ್ಬಿಟ್ಟೈತೆ ಅಂತ. ಏನು ಬಿಲ್ಡಿಂಗ್ ಲೈಸೆನ್ಸ್ಗೂ ನಮ್ಮ ಅಶ್ವತ್ಥನಾರಾಯಣ್ ಹೇಳ್ತಾರೆ, ಬಿಲ್ಡಿಂಗ್ ಮೊದಲು ಓಸಿಗಿತ್ತಲ್ಲ, ಕೊನೆಯಲ್ಲಿ ಓಸಿ ಕೊಡ್ತಾ ಇದ್ರಿ. ಕೊನೆಯಲ್ಲಿ ಓಸಿನ ಏನಪ್ಪ ಅದು? ಹಾಂ, ಓಸಿಗೆ ಇತ್ತು. ಈಗ CCಗೆ ಕಿತ್ಕೊಂಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಏನೋ CC ಅಂದರೆ ಸ್ಟಾರ್ಟಿಂಗ್ ಕಮೆನ್ಸ್ಮೆಂಟ್ ಅರ್ಜಿ ಹಾಕಿದಾಗಲೇ ಅರ್ಜಿ 70%. ಅದಕ್ಕೆ ಹೇಳ್ತಾ ಇದ್ದೀನಿ ಗೋಣ ಹೊಸ ಸೆಸ್ ಇದು ಅದಕ್ಕೆ ನಮ್ಮ ರಕ್ಷಣೆಗೆ ಬಂದಿಲ್ಲ 70%. ಈಗ ನಾನು ಹೇಳ್ತಾ ಇಲ್ಲ, ಜಗತ್ ಜಾಹೀರಾತ ಔಟೈತಿ ಇವತ್ತು. ತೆರಿಗೆಗಳ ಮೇಲೆ ತೆರಿಗೆ ಹಾಕಿದ್ರಿ, ಒಂದೇ ಒಂದು ತೆರಿಗೆ ಹಾಕಲ್ಲ ಅಂತ ಹೇಳಿದ್ರಿ. ಸುಮಾರು 27 ತಿಂಗಳಲ್ಲಿ 25 ತೆರಿಗೆ ಹಾಕಿದ್ದೀರ. ಯಾರ ಮನೆ ಹಾಳು ಮಾಡೋಕೆ ಹಾಕಿದ್ದೀರಾ? ಏನಕ್ಕೆ ಬೇಕಾಗಿತ್ತು? ಈ 40% ಉಳಿದಿದ್ದಣ ಎಲ್ಲೋಯ್ತು ಹಂಗಾರೆ? ಈ 40% ಹಣ ನಿಮ್ಮ ಹತ್ರ ಸ್ಟೋರ್ ಆಗಬೇಕಾಯಿತು, ಇದೆಲ್ಲೋಯ್ತು? ನನ್ನ ಪ್ರಶ್ನೆ, ಎಲ್ಲೋಯ್ತು ಈ ದುಡ್ಡು? ಯಾರು ತಿಂದಾಕಿದ್ರು? ಯಾರು ಲೂಟಿ ಹೊಡೆದ್ರು? ಉತ್ತರ ಕೊಡಿ ಹಂಗಾರೆ. ನೀವು ಹೇಳಿದ್ರಿ ಪತ್ರಿಕೆಯಲ್ಲಿ. ಕಸದ ಅಧ್ಯಕ್ಷರೇ, ಮೊದಲು ಕಸದ ಮೇಲೆ ಏನು ಸೆಸ್ಸಿತ್ತು ಅದನ್ನು ಡಬಲ್ ಮಾಡಿಬಿಟ್ರಿ. ಈಗ ಕಸದ ಮೇಲೆ ಏನು ಸೆಸ್ಸಿತ್ತು ಡಬಲ್ ಮಾಡಿದ್ರಿ. ಹಾಲಿನ ದರನ 2 ಸಲ ಏರಿಸಿದ್ದೀರ. 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ ಹಾಲಿನ ದರ ಏರಿಸಿದ್ದೀರ. ಪೆಟ್ರೋಲ್ ದರ ಅದನ್ನು ಕೂಡ 2 ಸಲ ಏರಿಸಿದ್ದೀರ. 2 ರೂಪಾಯಿ, 2 ರೂಪಾಯಿ 8 ಪೈಸೆ. ಬಸ್ ಪ್ರಯಾಣ ದರ 15% ಏರಿಸಿದ್ದೀರ. ವಾಹನ ದರ ಅಂತೂ ಶೇಕಡ 9% ವಾಹನ ದರನ ಏರಿಸ್ಬಿಟ್ಟಿದ್ದೀರ. ಕಾವೇರಿ ನೀರಿನ ಶುಲ್ಕ ಅದನ್ನು ಕೂಡ 250ರಿಂದ 470 ರೂಪಾಯಿಗೆ ಏರಿಸಿದ್ದೀರ. ಒಳಚರಂಡಿ ತಿತ್ತು ಅದನ್ನು ಕೂಡ 300% ಹೆಚ್ಚಳ ಮಾಡಿದ್ದೀರ. 300% ಅಂದರೆ ಸ್ಯಾನಿಟರಿ ವಾಟರ್ ಹೋಗೋದು, ಕುಡಿಯೋ ನೀರಿಗಲ್ಲ. ಕುಡಿದಿದ್ದ ನೀರನ್ನ ಆಚೆ ಹೋದರೆ ಅದಕ್ಕೆ 300% ಹಾಕಿದ್ದೀರ. ಹಾಂ, ಮದ್ಯದ ದರ 40%. ಅವರು ಯಾಕೆಂದರೆ ಅವ್ರು ಸ್ಟ್ರೈಕ್ ಮಾಡಲ್ಲ. ಸ್ಟ್ರೈಕ್ ಮಾಡೋ ಸಂಘ ಇಲ್ಲ ಅವ್ರಿಗೆ, ಪಾಪ. ಇದೆಯಾ ಎಣ್ಣೆ ಸಂಘ? ಓ ಅಶೋಕ, ಪಾಪ ಎಣ್ಣೆ ಬಾಟ್ಲು ಫ್ರೀ ಭಾಗ್ಯ ಕೊಡಿ ಅಂತ. ಕ್ವಾರ್ಟರ್ ಮೇಲೇನು ಕೂಡ 50ರಿಂದ 60 ರೂಪಾಯಿ ಜಾಸ್ತಿ. ಅಶೋಕರೇ, ಬಡವರಿಗೆ ಹಿಂದೆ ಬಂಗಾರಪ್ಪ ಅವರೆಲ್ಲ ಇದ್ರು ಹಿಂದೆ. ಅಲ್ಲಿ ಬೆಳಗಾವದಾಗ ಸ್ಟ್ರೈಕ್ ಮಾಡಿದ್ರು ಮದ್ಯಪಾನೀಯರು. ಮಾಡಿದ್ರ? ಅವ್ರನ್ನೂ ಸಮಾಜದಲ್ಲಿ ಗೌರವದಿಂದ ಕಾಣಬೇಕು, ನಂಬರ್ 1. ಹೀಗೆಲ್ಲ ಕೆಲವೊಂದು ಬೇಡಿಕೆ ಇದ್ದು, ಒಂದು ಪೆಗ್ ತೊಗೊಂಡ್ರೆ ಒಂದು ಶೇಂಗಾ ಇದನ್ನು ಫ್ರೀ ಕೊಡಬೇಕು. ಎಲ್ಲಾದರೂ ಒಳಚರಂಡಿಯಲ್ಲಿ ಬಿದ್ದರೆ ಗೌರವಯುತವಾಗಿ ಮನೆಗೆ ಬಿಡಬೇಕು. ಅವ್ರ ಕಂಡೀಷನ್ ಇತ್ತು. ಅವ್ರು ಡೈಲಾಗ್ ಕೊಡಿದ್ರೆ ಡೈಲಾಗ್. ಅಧ್ಯಕ್ಷರೇ, ನಾವು ಅವ್ರು ಹೇಳಿರೋದು ಅವತ್ತು ಹೇಳಿದ್ದಾರೆ, ಯತ್ನಾಳ್ ಅವರೇ ಅವರೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಈಗ ರಕ್ತದಾನ, ಅನ್ನದಾನ, ಭೂದಾನ ಇದೆಯಲ್ಲ, ನಾವು ಕೂಡ ಈ ಸರ್ಕಾರಕ್ಕೆ ದಾನ ಮಾಡ್ತಾ ಇದ್ದೀರಿ. ನಮ್ಮಿಂದ ಈ ಸರ್ಕಾರ ಅಂದರೆ ನಾವು ಈ ಸರ್ಕಾರದ ದಾನಿಗಳು ಅಂತ ಹೇಳಿದ್ದಾರೆ ಅವರು. ಈ ಸರ್ಕಾರಕ್ಕೆ ದಾನಿಗಳು ನಾವು. ಹಾಂ, ಹೆಂಗೆ ನಾವು ಬೇರೆಯವರೆಲ್ಲ ದಾನ ಕೊಡ್ತಾರೆ ಈ ಸರ್ಕಾರ ನಡೆಯೋಕ್ಕೆ, ಹಂಗೆ ಇಲ್ಲ. ಸ್ಪೀಕರ್ದು ಇಲ್ಲ, ಅದರ ಲಿಸ್ಟಲ್ಲಿ ಇಲ್ಲ. ಚೆಕ್ ಮಾಡಿದ್ರೆ ಇಲ್ಲ, ಅವರು ಆ ಲಿಸ್ಟಲ್ಲಿ ಇಲ್ಲ. ರಾತ್ರಿ 7 ಗಂಟೆ ಮೇಲೆ ಲಿಸ್ಟಲ್ಲಿ ಇಲ್ಲ. ಅಂದರೆ ಅವರು ಕೂಡ ನಾವು ದಾನ ಮಾಡಿದಿರಿ ಅಲ್ಲ, ನಾವು ಈ ಸರ್ಕಾರಕ್ಕೆ ದಾನ ಮಾಡಿದಿರಿ. ಈ ದಾನದಿಂದ ಈ ಸರ್ಕಾರ ನಡೀತಾ ಇದೆ. ನಮ್ಮ ಮೇಲೆ ತೆರಿಗೆ ಹಾಕಿದಿರಲ್ಲ, ದಾನ ಮಾಡೋರಿಗೆ. ಅಶೋಕ್ ಅವರೇ, ದಾನದ ತೆರಿಗೆ ಹೇಳಲ್ಲ. ಈಗ ನೀವೊಂದು ಮಾತು ಹೇಳಿದ್ರಿ, ಆ ಲಿಸ್ಟದಲ್ಲಿ ಸ್ಪೀಕರ್ ಅವ್ರದ್ದು ಇಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡದ್ದು ಖಾತ್ರಿ ಆಯ್ತಲ್ಲ? ಇಲ್ಲ, ನಾನು ತರ್ಸ್ಕೊಂತೀನಿ. ಅಲ್ಲಲ್ಲ, ಅವ್ರದ್ದು ಲಿಸ್ಟ್ದೊಳಗೆ ಹೆಸರಿಲ್ಲ ಅಂದ್ರೆ ನೀ ಎಲ್ಲರದ್ದು ಲಿಸ್ಟ್ ತರಿಸ್ಕೊಂಡಂಗೆ ಆಯ್ತಲ್ಲ?
ಅದು ಸ್ಪೀಕರ್ಗೆ ಬಿಟ್ಬಿಡೋಣ. ಸ್ಪೀಕರ್ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಗೊತ್ತಾಗುತ್ತೆ 7 ಗಂಟೆ ಮೇಲೆ ಇಲ್ಲಿ ಯಾರು ಖಾಲಿ ಮಾಡ್ತಾರೆ ಅವರೆಲ್ಲ. ನನ್ನ ಹತ್ರ ಹೇಳಿದ್ರು ಅವ್ರು ಒಂದ್ಸರಿ ಹೇಳಿದ್ರು, ಮರಾಯತನಪ್ಪ 7 ಗಂಟೆ ನೋಡಿ ನೀವು ಏನೇನಂತಾರಪ್ಪ, ಆಯ್ತು ಮುಂದೆ ಸರಿ ಇದೆ ಹಾಗೆ ಹೇಳೋದವ್ರು ನಮ್ಮ ಹತ್ರ. 7 ಗಂಟೆ ನೋಡ್ತೀರಿ, 7 ಗಂಟೆ ಗೊತ್ತಾಗ್ಬಿಡುತ್ತೆ ನಮಗೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಅವ್ರ ಮೇಲೂ ತೆರಿಗೆ ಹಾಕಿದ್ರಿ, ಎರಾಬಿರಿ ಅವ್ರದ್ದು ಲೈಸೆನ್ಸ್ ಫೀಸೂ ಜಾಸ್ತಿ ಮಾಡಿಬಿಟ್ರಿ. 50% ಲೈಸೆನ್ಸ್ ಫ್ರೀನೂ ಜಾಸ್ತಿ ಮಾಡಿದ್ರಿ, ಕುಡಿಯೋರ್ಗೂ ಜಾಸ್ತಿ ಮಾಡಿದ್ರಿ. ಅಂದರೆ ನಾನು ಹೇಳ್ದಂಗೆ ಬಂಗಾರಪ್ಪನವ್ರು ಇದ್ದಾಗೇನೋ ಅವ್ರು ಯೋಚನೆ ಮಾಡಿದ್ರು ಒಂದ್ಸರಿ, ನಾನು ಪತ್ರಿಕೆಯಲ್ಲಿ ಓದಿದ್ದು, ಇವರೆಲ್ಲ ಬಡವರು ಕೂಲಿ ಮಾಡ್ತಾರೆ, ಮಣ್ಣು ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಪಾಪ ಮಣ್ಣು ಕೆಲಸ ಮಾಡ್ತಾರೆ, ಮೈಕೈ ನೋವು ಬಂದಿರ್ತದೆ, ಸಾಯಂಕಾಲ ಅವ್ರೇನೋ ಪಾಪ ಎಣ್ಣೆ ಹೊಡೆದು ಅದನ್ನು ಮರಿಯಕ್ಕೆ ಹೋಗ್ತಾರೆ. ಅವ್ರಿಗೆಲ್ಲ ಕಡಿಮೆ ಲಿಕ್ಕರ್ ಕೊಡಬೇಕು ಅಂತ, ಕಡಿಮೆ ಬೆಲೆಯಲ್ಲಿ ಬಡವರಿಗೆ ಲಿಕ್ಕರ್ ಸಿಗಬೇಕು ಅಂತ ಯೋಚನೆ ಮಾಡಿದಂಥ ಕಾಲ ಒಂದಿತ್ತು. ಇವರು ಆ ಬಡವ್ರ ಮೇಲೂ ಸುಲಿಗೆ ಮಾಡ್ತಾ ಇದ್ದಾರೆ. ಹಂಗನ್ಬಿಟ್ಟು ಸಾವುಕಾರ್ಗಂತಲ್ಲ, ಸಾವುಕಾರಕ್ಕೆ ತೆರಿಗೆ ಮಾಡಲಿಲ್ಲ ನೋಡಿ, ಎಷ್ಟು ಬುದ್ಧಿವಂತರು. ಫಾರಿನ್ ಲಿಕ್ಕರ್ಗೆ ಇಲ್ಲ, ಈ ಬಡವ್ರು ಕುಡಿಯೋ ಲಿಕ್ಕರ್ಗೆ, ಯಾಕಂದ್ರೆ ಇದೇ ಹೈಯೆಸ್ಟ್ ಸೇಲ್ಸ್ ಆಗೋದು. ಅದ್ರ ಮೇಲೂ ನೀವು ತೆರಿಗೆ ಹಾಕಿದ್ರಿ. ಇವತ್ತು ವಿದ್ಯುತ್ ದರ 36 ಪೈಸೆ ಜಾಸ್ತಿ ಮಾಡಿದ್ದೀರಾ, ವಿದ್ಯುತ್ ದರ ಬಿಟ್ಟಿಲ್ಲ. ಮೆಟ್ರೋ ದರ ಅದು ಜಾಸ್ತಿ ಮಾಡಿದ್ರಿ, ಅದನ್ನು ಹೇಳಿದ್ರಿ ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು. ಕೇಂದ್ರ ಸರ್ಕಾರಕ್ಕೆ ಅದು ಹೋಗೋದೇ ಇಲ್ಲ, ಇವ್ರೇನು ಪ್ರಪೋಸ್ ಮಾಡ್ತಾರೋ ಅದೇ ಹೋಗೋದು. ಆಸ್ತಿಗಳ ಮಾರ್ಗದ ಸೂಚಿ ಅಧ್ಯಕ್ಷರೇ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ನಾನು ಕಡಿಮೆ ಮಾಡಿದೆ, ನಮ್ಗೆ ಆದಾಯ ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಏನು ಮಾಡಿದರು, ಕಡಿಮೆ ಮಾಡಿ ಆದಾಯ ಜಾಸ್ತಿ ಮಾಡಿದರು. ನಾನು ಅದೇ ರೀತಿ ಆದಾಯನ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾರು 40 ಲಕ್ಷದೊಳಗಡೆ ಫ್ಲ್ಯಾಟ್ಗಳನ್ನು ಖರೀದಿ ಮಾಡ್ತಾರೆ ಅಂಥವ್ರಿಗೆಲ್ಲ ರಿಯಾಯಿತಿ ಕೊಟ್ಟೆ ನಾನು. 3% 5% ರಿಯಾಯಿತಿ. ಗೈಡೆನ್ಸ್ ವ್ಯಾಲಿನ ಕಡಿಮೆ ಮಾಡಿದೆ ನಾನು. ಇವತ್ತೇನಾಗಿದೆ, ಗೈಡೆನ್ಸ್ ವ್ಯಾಲಿನೂ ಜಾಸ್ತಿ ಮಾಡಿಬಿಟ್ಟಿದ್ದೀರ, ಮತ್ತೆ ಸ್ಟ್ಯಾಂಪ್ ಡ್ಯೂಟಿನೂ ಎಲ್ಲನೂ ಜಾಸ್ತಿ ಮಾಡಿದ್ರೆ. ಯಾಕೆ ಮಾಡ್ತೀರಾ ಅಂತ ನಾನು ಹೇಳೋದು. ಮಾಡೋಕ್ಕೆ ಒಂದು ರೀಸನ್ ಬೇಕಲ್ಲ. ಸರ್ಕಾರದಲ್ಲಿ ಹಣದ ಕೊರತೆ ಇದೆ, ಸರ್ಕಾರ ಪಾಪರಾಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸಂದೇಶ ಅಲ್ವಾ. ಇವತ್ತು ಇಷ್ಟೆಲ್ಲ ಆದಮೇಲೂ ಕೂಡ ವೃತ್ತಿ ತೆರಿಗೆ ಹೆಚ್ಚಳ ಮಾಡಿದ್ದೀರಾ, ಸರ್ಕಾರಿ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹೆಚ್ಚಳ ಮಾಡಿದ್ದೀರಾ 5%. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು, ಗತಿ ಇಲ್ದವರು ಅಂತ ಹೇಳ್ತಾರೆ, ಎಲ್ಲೂ ನಮಗೆ ಟ್ರೀಟ್ಮೆಂಟ್ ಆಗಲ್ಲ ಅಂತ ಹೇಳುವಾಗ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಬದುಕಿದ್ರೆ ಬದುಕಲಿ, ಸತ್ತರೆ ಸತ್ಲಿ ಅನ್ನೋ ಸ್ಥಿತಿಗೆ ಹೋಗಿರ್ತಾರೆ ಅವರು. ಅಲ್ಲೋದಾಗ ಅಲ್ಲೂ 100% ಮಾಡೇಬಾರ್ದು. ತಾವು ಆರೋಗ್ಯ ಸಚಿವರಾಗಿದೆ, ಮಾಡಿದ್ದೀರಾ ಜಾಸ್ತಿ? ನನ್ನ ಕಂಡಂಗೆ ಇಲ್ಲ, ತಾವು ಮಾಡಿಲ್ಲ, ನಾವು ಮಾಡಿಲ್ಲ. ಬರೋರು ಬಡವರು, ನಾವು ಫ್ರೀಯಾಗಿ ಕೊಡ್ತೀರಿ, ಎಲ್ಲ ಫ್ರೀಯಾಗಿ ಕೊಡ್ತೀರಿ ಅಂತೇಳಿ ಅವ್ರ ಮೇಲೂ ನೀವು ತೆರಿಗೆ ಹಾಕಿದ್ದೀರಾ. ನಾನು ಕೇಳಿದೆ, ಏನಪ್ಪ ಒಂದ್ಸರಿ ಕಟ್ಬಿಟ್ರೆ ಸಾಕು ಅಂತ. ಇಲ್ಲ ಅಂತಕ್ಕೆ ಅವರು ಜಯನಗರ ಆಸ್ಪತ್ರೆಗೆ ಹೋಗಿದ್ದೆ ರಾಮಮೂರ್ತಿ ಜೊತೆ. ಅವ್ರು ಹೇಳಿದ್ರು ಪ್ರತಿ ಸರಿ ಬಂದಾಗೂ ಕಟ್ಟಬೇಕು ಅಂತಂದ್ರು. ಇದು ಅನ್ಯಾಯ ಅಲ್ಲ, ಯೂಸರ್ ಫೀಸ್. ಇದು ಒಳ ರೋಗಿಗಳದ್ದು ಬೇರೆ, ಹೊರ ರೋಗಿಗಳದ್ದು ಬೇರೆ, ಅದರಲ್ಲೂ ಡಬಲ್ ಮಾಡಿದ್ದಾರೆ ಹೊರ ರೋಗಿ. ಆಯಿತು, ಹಾಳಾಗೋಗ್ಲಿ, ರೋಗಿಗಳನ್ನ ಮುಟ್ಬಿಟ್ರು, ಅದನ್ನು ರೀಚ್ ಆಯಿತು. ರೋಗಿಗಳು ಈ ಸರ್ಕಾರಕ್ಕೆ, ಈ ರೋಗಿಗಳನ್ನ ಮುಟ್ಟಿದ ಮೇಲೆ ರೋಗನೇ ಬರೋದು ಈ ಸರ್ಕಾರಕ್ಕೆ. ರೋಗಗ್ರಸ್ತ ಸರ್ಕಾರ ಇದು. ಬಿಡಿ, ಹಾಳಾಗೋಯ್ತು ಬೇಡ ಅಂತಂದರೆ ಈ ಮೃಗಾಲಯ ಪ್ರಾಣಿಗಳು, ಅದಕ್ಕೂ ಟ್ಯಾಕ್ಸು. ಪ್ರಾಣಿಗಳು ಕಲೆಕ್ಷನ್ ಮಾಡೋಕ್ಕೆ, ಪ್ರಾಣಿಗಳು ಮೃಗಾಲಯ ಆಯ್ತಲ್ಲ ಮೈಸೂರಲ್ಲಿ, ಅದನ್ನು ನೋಡೋಕ್ಕೆ ಎಲ್ಲ ಕಡೆ ಅದಕ್ಕೆ 20% ಹೆಚ್ಚಳ. ಅದೇ ಹುಲಿ, ಅದೇ ಜಿರಾಫೆ ಏನೋ ಹೊಸ್ದಾಗಿ ಮಾಡರ್ನೈಸ್ ಆಗಿ ಅದಕ್ಕೇನೋ ಬಣ್ಣ ಸುಣ್ಣ ಹೊಡೆದು ಬಟ್ಟೆ ಗಿಟ್ಟೆ ಒಳ್ಳೆ ಫಾರಿನ್ ಶೂಟ್ ಗೀಟ್ ಹಾಕಿದ್ರೆ ಪರವಾಗಿಲ್ಲಪ್ಪ. ಶೂಟು ಬಂದಿಲ್ಲ ಹೊಸ್ದಾಗಿ, ಏನು ಬಂದ, ಸಾಕ್ಸು ಇಲ್ಲ, ಏನೂ ಇಲ್ಲ. 20% ಹೆಂಗೆ ಅಧ್ಯಕ್ಷರೇ? ನೀವೇ ಹೇಳಿ. ಅಲ್ಲೂ ವಸೂಲಿ ಮಾಡಬೇಕಾ ಇವರು? ಅದರಲ್ಲೂ ಹೊಡಿಬೇಕಾ ದುಡ್ಡು? ಅದರಲ್ಲೂ ತೆರಿಗೆ ತಗೊಬೇಕಾ? ಯಾರು ಹೋಗ್ತಾರೆ ಪ್ರಾಣಿ ನೋಡೋಕ್ಕೆ? ಯಾರು ದೊಡ್ಡವ್ರು ಯಾರು? ಮಕ್ಕಳು ಹೋಗೋದು ಸರ್, ಮಕ್ಕಳು ಹೋಗೋದು, ಸಣ್ಣ ಮಕ್ಕಳು ಹೋಗ್ತಾರೆ. ಮಕ್ಕಳಿಗೆ ನಾವು ಎಜುಕೇಷನ್ ಪರ್ಪಸ್ಗೆ ಈ ಪ್ರಾಣಿಗಳು, ಯಾತ್ರಾ ಸ್ಥಳಗಳಿರ್ಬೋದು, ವಿಸಿಟಿಂಗ್ ಪ್ಲೇಸು, ಇವೆಲ್ಲ ತೋರಿಸ್ಬೇಕು ನಾವು, ಫ್ರೀಯಾಗಿ ತೋರಿಸ್ಬೇಕು ನಾವು.
ನೀವು ಆ ಫ್ರೀಗೂ ನೀವು ಆ ಪ್ರಾಣಿಗಳಿಗೂ ಹಣ ಹಾಕಿ ಅಲ್ಲೂ ಮೋಸ ಮಾಡ್ತಾ ಇದ್ದೀರಾ. ಕಾರ್ಮಿಕ ಇಲಾಖೆಯಲ್ಲಿ ನೆನ್ನೆ ಲೈಸೆನ್ಸ್ ಬಗ್ಗೆ ಮಾತಾಡಿದ್ರು, 9 ವಿಭಾಗಗಳನ್ನು ವಿಂಗಡಿಸಿ ಅಲ್ಲೂ ಕೂಡ ಸುಮಾರು 405ರಿಂದ 1,250,000 ರೂಪಾಯಿವರೆಗೂ ಟ್ಯಾಕ್ಸ್ ಹಾಕಿದ್ರು ಕಾರ್ಮಿಕ. ಇನ್ನು BBMPದು ಆಗಲೇ ಹೇಳಿದ್ದೀನಿ ನಾನು, BBMPದು ಅದು CCಯಿಂದ OCಯಿಂದ ಎಲ್ಲ ಹಿಡಿದು ಎಲ್ಲರೂ ರೇರಾ ಅಂತ ಬಂತು. ಮೊದಲು ಅಧ್ಯಕ್ಷರೇ ರೇರಾಗೆ ಔಟ್ಸೈಡ್ ಟ್ಯಾಕ್ಸ್ ಇರಲಿಲ್ಲ, ಅಂದರೆ ರೇರಾ ಔಟ್ಸೈಡ್ ಅಂದರೆ ಗೊತ್ತಾಯ್ತಲ್ಲ, ಆ ಟ್ಯಾಕ್ಸ್ ಇರಲಿಲ್ಲ. ಈಗ ಫಸ್ಟ್ ಟೈಮು ಒಂದು ಫ್ಲ್ಯಾಟ್ಗೆ 15,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ರೇರಾ. ಅವ್ರ ಸಂಬಂಧನೇ ಇಲ್ಲ. ರೇರಾಗೆ ಮಾನಿಟ್ರ್ ಅಷ್ಟೇ, ಲೈಸೆನ್ಸ್ ಕೊಡೋದು ನಗರಾಭಿವೃದ್ಧಿ ಇಲಾಖೆ. ಈಗ ಅವ್ರು ಎಂಟ್ರಿ ಆದರು, ಒಂದು ಫ್ಲ್ಯಾಟ್ಗೆ ಅವ್ರು 15,000 ರೂಪಾಯಿ ಫಿಕ್ಸ್ ಮಾಡಿದ್ರು. ಏನೋ ಡೆವಲಪರ್ ಏನೋ ಅವನ ಕೈಯಿಂದ ಕೊಡ್ತಾನ, ತಿರ್ಗಿ ಅದನ್ನು ಅವ್ರ ಮೇಲೆ ಹಾಕ್ತಾನೆ. ಇದೊಂಥರ ಟ್ಯಾಕ್ಸ್ ಟೆರರಿಸಮ್ ಅಂತಾರೆ. ಈ ಟೆರರಿಸಮ್ಗಳನ್ನ ನಾವು ನೋಡಿದ್ದೀವಿ. ಪಾಕಿಸ್ತಾನ ಬಾರ್ಡ್ರು, ಈ ಕಾಶ್ಮೀರ, ಇಲ್ಲೆಲ್ಲ ನೋಡಿದ್ದೀರಿ ಟೆರರಿಸಮ್ನ. ಇದು ಟ್ಯಾಕ್ಸ್ ಟೆರರಿಸಮ್. ಇದು ಟ್ಯಾಕ್ಸ್ ವಸೂಲಿ ಟೆರರಿಸಮ್, ಇದು ಟೆರರಿಸಮ್. ಇದು ಇವತ್ತು ಮೊದಲು ಪಾರ್ಕಿಂಗ್ ನೀವು ಮನೆಯಲ್ಲಿ ನಾವು ಸರ್ಕಾರ ಆಗಿ ನಾವೇನು ಮಾಡ್ತಾಯಿದ್ರಿ, ಎನ್ಕರೇಜ್ ಮಾಡ್ತಾಯಿದ್ರಿ. ಈಗ ರೋಡ್ಗಳಲ್ಲೆಲ್ಲ ಕಾರ್ ನಿಲ್ಲಿಸ್ತಾರೆ, ನಿಮಗೂ ಗೊತ್ತಿದೆ. ಮನೆ ಮುಂದೆ ಎಲ್ಲ ಕಾರ್ಗಳು ನಿಲ್ಲಿಸ್ಬಿಡ್ತಿರ್ತಾರೆ. ನೀವು ಪಾರ್ಕಿಂಗ್ ಮಾಡ್ಗಳಿ ಅಂತ ನಾವು ಎನ್ಕರೇಜ್ ಮಾಡ್ತಾಯಿದ್ರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ. ಈಗ ನೀವು ಮನೆ ಒಳಗಡೆ ಕಾರ್ ನಿಲ್ಸ್ಕೊಂಡ್ರೆ ನೀವು ಮನೆಗೇನು ಟ್ಯಾಕ್ಸ್ ಕಟ್ತಿರಲ್ಲ ಅಷ್ಟೇ ಟ್ಯಾಕ್ಸ್ ಅದಕ್ಕೆ ಕಟ್ಬೇಕು ನೀವು. ಅಲ್ಲ, ನೀವು ಎನ್ಕರೇಜ್ ಮಾಡಬೇಕಾಯ್ತು, ರೋಡಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಪ್ಪ, ನೀವು ಮನೆ ಒಳಗಡೆ ನಿಲ್ಸ್ಕೊಳ್ರಿ ಅಂತ ಹೇಳಿ ನಾವು ಅದಕ್ಕೆ ಎಕ್ಸಮ್ಷನನ್ನು ಕೊಡಬೇಕಾಯ್ತು. ಈಗ ನೀವು ಮನೆ ಒಳಗಡೆ ನೀವು ಕಾರ್ ನಿಲ್ಲಿಸ್ತೆ ಅದಕ್ಕೂ ಟ್ಯಾಕ್ಸ್ ತಂದುಬಿಟ್ರಿ ನೀವು. ಅಂದರೆ ಯಾವ್ಯಾವ ರೀತಿ ಸುಲಿಗೆ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀರಾ. ಪಂಚಾಯಿತಿಗಳ ಈ ಖಾತೆಗೆ 1,000 ರೂಪಾಯಿ ಕರೆಕ್ಟಾ? ಪಂಚಾಯಿತಿಗಳ ಈ ಖಾತೆಗೆ 1,000 ಕೊಡಬೇಕು. ಇಲ್ಲಿ ಬೋರ್ಡ್ಗಳನ್ನು ನೋಡ್ತಾ ಇದ್ದೀರಿ, ಈ ಖಾತೆ ಸರಳ ಸುಸಜ್ಜಿತ, ನೀವು ಫ್ರೀಯಾಗಿ ಮಾಡಿಸ್ಕೊಳ್ಳಿ. ಅಧ್ಯಕ್ಷರು ನಿಮಗೂ ಗೊತ್ತು, ಈ ಖಾತೆ ಆಲ್ರೆಡಿ 116 ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ. ನನ್ನ ಜಮೀನು ನನ್ನ ಹೆಸರಲ್ಲಿದೆ, ನನ್ನ ಮನೆ ನನ್ನ ಹೆಸರಲ್ಲಿದೆ. ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ? ನಾನು ಖಾತೆ ಮಾಡಿಸ್ಕೊಂಬಿಟ್ಟಿದ್ದೀನಿ, ಹಿಂದೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ನಾನು. ನೀವು ಹೊಸ್ದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದ್ದೀರಲ್ಲ. ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದು. ಈ ಖಾತೆ ಅಂದರೆ ಸಿಸ್ಟಮಲ್ಲಿ ತರೋದು ಅಷ್ಟೇ. ಇದು ಕಾಗದ ಪೇಪರಲ್ಲಿರೋದು ಸಿಸ್ಟಮಲ್ಲಿ ತರೋದು ಅಷ್ಟೇ. ಇದರಲ್ಲಿ ಏನು ದುಡ್ಡು? ಅದನ್ನು ಜನಗಳ ಮೇಲೆ ಹಾಕಿದ್ದೀರ. ಇದು ಅನ್ಯಾಯ ಅಲ್ಲ? ಇದೇನಾಗಿದೆ, ಬೆಂಗಳೂರು ಜನ ಎಲ್ಲ ಈಗೇನೇನು ಮಾತಾಡೋರೆ, ಇದು ಈ ಖಾತಾ ಅಲ್ಲ, ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಈ ಖಾತಾ ಅಲ್ಲ, ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ, ಏನಾನ ಸತ್ತೋಡೋಣ ಅಂತೇಳಿ ಅವನು ಯಾರಾನ ಸತ್ತೋದ್ರೆ ಅವ್ರ ಮನೆಯವರ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು 5 ರೂಪಾಯಿ ಇತ್ತು, ಈಗ ಒಂದೇ ಸರಿ 50. ಅಂದರೆ ಎಷ್ಟು? 500%? 1000%. 5 ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ. ಅವೆಲ್ಲ ಫ್ರೀಯಾಗಿ ಕೊಡಬೇಕು. ಅಥೆಂಟಿಕ್ ಏನು ಕೇಳ್ತಾರೆ ಡೆತ್ ಸರ್ಟಿಫಿಕೇಟು? ದಾಖಲೆಗೋಸ್ಕರ ಕೇಳೋದು, ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ. ಇಂಥವು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಹುಟ್ತಾನೆ ಟ್ಯಾಕ್ಸು, ಸಾಯ್ಬೇಕಾದ್ರೂ ಟ್ಯಾಕ್ಸು, ಅದಕ್ಕೂ ಹಾಕಿದಿರಲ್ಲ ನೀವು ಜನನ ಇದಕ್ಕೆ. ಆಮೇಲೆ ಇದರಿಂದ 2 ರೂಪಾಯಿ ಇತ್ತು ಮೊದಲು, ಅದನ್ನು 20 ರೂಪಾಯಿ ಮಾಡಿದ್ದಾರೆ. ಈ ಥರ ಈಗ ರೈತರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಇತ್ತಲ್ಲ, ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ. ಲೋನ್ ತಗೊಳಕ್ಕೆ ಬ್ಯಾಂಕ್ಗೆ ಹೋದರೆ ಲೋನ್ ತಗೊಳಕ್ಕೆ ಅದಕ್ಕೂ ಟ್ಯಾಕ್ಸು. ಒಂದು ರೀತಿ ನಾನು ಹೇಳ್ದಲ್ಲ, ಇದು ಟ್ಯಾಕ್ಸ್ ಟೆರರಿಸಮ್ ಥರ ಈ ಸರ್ಕಾರ ಮಾಡಿದೆ. ನಾನು ಇದನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ. ಇದನ್ನೆಲ್ಲ
ಯಾರೂ ಲೆಕ್ಕ ಮಾಡಿರಲ್ಲ, ಈ ಸರ್ಕಾರದವ್ರು ಯಾರೂ ಲೆಕ್ಕ ಮಾಡಿರಲ್ಲ. ನಾವು ಏನು ಟ್ಯಾಕ್ಸ್ ಹಾಕಿದ್ರಿ, ಅದರಲ್ಲಿ ಏನು ಬರ್ತತೆ, 1000 ಕೋಟಿ 2000 ಕೋಟಿ ಅಂತ ಅನ್ಗಂತಾರೆ ಎಲ್ಲ. ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ. ಸುಮ್ಮನೆ ಬೆಂಗಳೂರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರು. ಕಸದ ತೆರಿಗೆ ಸುಮಾರು, ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳ್ರಿ, 750 ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ. ಹಾಲಿನ ತೆರಿಗೆಯಿಂದ 1300 ಕೋಟಿ ಬರ್ತದೆ. ಹಾಲಿನ ತೆರಿಗೆ 1300 ಕೋಟಿ ಬರ್ತದೆ. ಪೆಟ್ರೋಲ್ ಡೀಸೆಲಿಂದ 6500 ಕೋಟಿ ಬರ್ತೈತೆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆಯಿಂದ 1000 ಕೋಟಿ ಬರ್ತೈತೆ. ವಾಹನಗಳ ನೋಂದಣಿ ಶುಲ್ಕ 3300 ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು. ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು, ಹಳೆ ಟ್ಯಾಕ್ಸ್ ಅಲ್ಲ. ಕಾವೇರಿ ಕುಡಿಯುವ ನೀರಿನ ದರ 600 ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ, 600 ಕೋಟಿ. ಒಳಚರಂಡಿ ದಂಡಗಳು 5 ಕೋಟಿ. ಮದ್ಯ ಎಣ್ಣೆ 3000 ಕೋಟಿ. ಮದ್ಯದ ಲೈಸೆನ್ಸ್ಗೆ 300 ಕೋಟಿ. ವಿದ್ಯುತ್ ದರ ಏರಿಕೆ 12,000 ಕೋಟಿ. ಮೆಟ್ರೋ ಪ್ರಯಾಣದಿಂದ 450 ಕೋಟಿ ಎಕ್ಸ್ಟ್ರಾ. ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದ್ದಾರೆ, 4000 ಕೋಟಿ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ 2000 ಕೋಟಿ. ವೃತ್ತಿ ತೆರಿಗೆ ಹೆಚ್ಚಳ 150 ಕೋಟಿ. ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ 15 ಕೋಟಿ. ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ 5 ಕೋಟಿ. ಮೃಗಾಲಯ ಪ್ರವೇಶ 25 ಕೋಟಿ. ಕಾರ್ಮಿಕ ಕಲ್ಯಾಣ 2 ಕೋಟಿ. BBMP ನಕ್ಷೆ ಮಂಜೂರಾತಿ ಶುಲ್ಕ 5000 ಕೋಟಿ. BDS ಒತ್ತು 5 ಕೋಟಿ. ಏಕನಿವೇಶನ ಶುಲ್ಕ 15,000 ಕೋಟಿ. ಜನನ ಮರಣ ಪತ್ರ 10 ಕೋಟಿ. ಎಲ್ಲ 56,400 ಅಂದಾಜು 56,422 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 56,422 ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ. ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು? ನೀವು ಹೇಳೋ ಪ್ರಕಾರ 55,000 ಕೋಟಿ ಏನೋ ಹೇಳಿದ್ದೀರ, 56,000 ಕೋಟಿ. ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು 50, ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ದಾರಲ್ಲ, ಅದನ್ನು 40,000ಕ್ಕೆ ಕಡಿಮೆ ಮಾಡಿದ್ದೀರ. ಇರಲಿ, ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು ಜನಗಳ ಮೇಲೆ ಬರೆ ಹಿಡ್ದಿರೋದು, ಜನಗಳ ಮೇಲೆ ಹೊರೆ ಹಾಕಿರೋದು, ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು 56,422 ಕೋಟಿ. ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಈ 56,000 ಕೋಟಿ ಟ್ಯಾಕ್ಸ್ದು ಎಲ್ಲೋಯ್ತು? ಇದು ನಮ್ಮ ಪ್ರಶ್ನೆ. ಎಲ್ಲೋಗಿದೆ? ಎಲ್ಲಿ? ನಾನು ಸರ್ಕಾರವನ್ನು ಸುಮ್ಮನೆ ಹಂಗೆ ತಗೊಳ್ಳಲ್ಲ. ಏನೋ ನೀವು ಸರಿ ಇಲ್ಲ, ನೀವು ಹಂಗೆ ಮಾಡಿಲ್ಲ, ಅಂಕಿ ಅಂಶ ಕೊಟ್ಟಿದ್ದೀನಿ, ನಾನು ಡಾಟಾಸ್ ಕೊಟ್ಟಿದ್ದೀನಿ. ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ, ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ, ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿಸಿ ಹೇಳಿದ್ದೀನಿ ನಾನು. ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳಲು ಇನ್ನೂ ನಿಂತಿಲ್ಲ. ಇದು ಇಡೀ ರಾಜ್ಯದ್ದು, ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು, ಬೆಂಗಳೂರಿಗೂ ಒಂದು ಸ್ವಲ್ಪ ಬೆಂಗಳೂರ್ದು ಹೇಳ್ಬಿಡ್ತೀನಿ. ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕ ಬಂದ್ಬಿಟ್ರೆ ನೀವು ಬರ್ತೀರ ಅಲ್ಲಿ. ನಮಗೆ ಜ್ಞಾಪಕ ಬಂತು, ಒಂದು ಭಗವಾನ್ ಬುದ್ಧ ಇದ್ದ. ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ. ಯಾರೋ ಹೋಗಿ ಹೇಳ್ತಾಳೆ, ನೀನು ದೇವರಲ್ಲಪ್ಪ ಬುದ್ಧ, ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನ ಉಳಿಸ್ಕೊಡ್ಬೋದು ಅಂತ. ಆರಾಮ್ಸಾಗಿ ಉಳಿಸ್ಕೊಡ್ತೀನಿ, ಏನು ತಲೆ ಕೆಡ್ಸ್ಕೊಂಬೇಡ, ಏನು ಮಾಡಬೇಕು ಅಂತ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತಿದ್ರು. 5 ನಿಮಿಷದಾಗ ತತ್ತೀನಿ ಅಂತ ಓದ್ಲು. ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ, ಅಜ್ಜಿ ಸತ್ತವ್ರೆ, ಚಿಕ್ಕಪ್ಪ ಸತ್ತವ್ರೆ, ಯಾರ ಮನೇಲೂ ಇಲ್ಲ. ಬುದ್ಧ ಮಗು ಆಯಿತು ನೋಡಿ, ಗೈಡ್ ಹೆಂಗೆ ಮಾಡ್ತಾರೆ ನಮಗೆ. ಅಂದರೆ ಸರ್ಕಾರಕ್ಕೆ ನಾವು ತಿವಿತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರು ನಿಮ್ಮ ವಿರುದ್ಧ ಮಾತಾಡ್ತಾರೆ. ಹಾಗೆ ನಮ್ಮ DK ಶಿವಕುಮಾರ್ ಹೇಳ್ತಾ ಇದ್ದಾರೆ, ನಮ್ಮ DK ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ, ಬೆಂಗಳೂರಿನ ಯಾವುದಾದ್ರೂ ಒಂದು ರಸ್ತೆ, ಗುಂಡಿ ಇಲ್ಲದ ರಸ್ತೆಗಳನ್ನು ಕೊಡಿ, ನಾನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಕ್ಕೆ ಬಿಡ್ತೀನಿ.
ಈ ನಾವು ವಿಧಾನಸೌಧದ ಒಂದು ರೌಂಡ್ ಸುತ್ಕೊಂಬಂದ್ಬಿಟ್ರೆ ನೀವು 1,500 ಗುಂಡಿ. ಮೊನ್ನೆ ಹೋದೆ, ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಸರ್ ನೀವು ಒಂದು ರೌಂಡ್ ಹಾಕೊಂಬಂದ್ಬಿಡಿ ನಿಮಗೊಂದು ಐಡಿಯಾ ಬರ್ತೈತೆ ಅಂತ. ನಾವು ಒಂದು ರೌಂಡ್ ಹೋದೆ, 1,500ಕ್ಕೂ ಮೇಲೆ ಗುಂಡಿ ಬಿದ್ದಿದ್ದು. ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ, ನೀವು ಚೆಕ್ ಮಾಡಿ ತೋರಿಸ್ಬಿಡಿ. ನಾನು ಹಂಗೇನ ಕೊಟ್ಬಿಟ್ರೆ ಇದೇ ಸದನದಲ್ಲಿ DK ಶಿವಕುಮಾರ್ ಅವ್ರಿಗೆ ನಾವು ಅಭಿನಂದನೆ ತುರ ಯಾಕೆ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡು ಕೊಟ್ಬಿಡೋಣ, ಯಾವುದಾನ ಒಂದು ಪದ್ಮಭೂಷಣನೋ ಏನೋ ಅವಾರ್ಡು ಕೊಟ್ಬಿಡೋಣ. ಒಂದು ರಸ್ತೆನೂ ನೆಮ್ಮದಿಯಾಗಿಲ್ಲ. ಅದಕ್ಕೆ ಬರ್ತೀನಿ ಡಾಕ್ಟ್ರೇಟು ಬೆಂಗಳೂರು. ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು, DK ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರಿಗೆ ಎಲ್ಲರೂ ಆಗ ಪವರ್ ಮಿನಿಸ್ಟರ್ ಅಂತೇಳಿ ಅದು ಹಂಗೆ ಆಗಿ ಪವರ್ಫುಲ್ ಮಿನಿಸ್ಟ್ರು ಆಗಾಯಿತು. ಪವರ್ ಇದ್ದಿದ್ದು ಪವರ್ಫುಲ್ ಮಿನಿಸ್ಟ್ರ್ ಆಯಿತು. ಅವ್ರು ಬೆಂಗಳೂರು ಬಂದಾಗ ಏನಂತಂದರು, ಎಲ್ಲ ಒಂದು ಕಲರ್ಫುಲ್ ಕನಸು, ಒಂದು ಕಲರ್ಫುಲ್ ಏನೋ DK ಬಂದಿದ್ದಾರೆ, ಏನು ಹೇಳಿದ್ರು ದುಡ್ಡು ತಗೊಂಬಂದ್ಬಿಡ್ತಾರೆ. ಅವ್ರು ಕೊಡ್ಲಿಂದ ಒದ್ದು ಹೆಂಗೆ CM ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ, ಹಂಗೆ ದುಡ್ಡನ್ನು ಒದ್ದು ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ. ಯಾಕಂದರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ 60% 65% ಆದಾಯ ಕೊಡುವಂಥ ಒಂದು ಜಿಲ್ಲೆ. ಕೊಡ್ತಾರೆ ಅಂತ ಕನಸು ಕಂಡಿದ್ರಿ, ಎಲ್ಲರೂ ಕನಸು ಕಂಡಿದ್ರಿ. ಇವತ್ತು ಅದನ್ನು ಬದಲಾವಣೆ ಆಗ್ತೈತೆ. ಏನೋ ಒಂಥರ ಈ ಕಿಂದರ್ ಜೋಗಿ ಬಂದವನೇ, ಈ ಕಿಂದರ್ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ, ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು. ಆ ಕಿಂದರ್ ಜೋಗಿ ಏನು ಮಾಡ್ದ, ಅದೇ ಕೆಲಸ DK ಶಿವಕುಮಾರ್ ಕರ್ಕೊಂಡೋದ, ಬೆಟ್ಟದ ಹತ್ರಕ್ಕೆ ಹೋಗಿ ಊದದ, ಎಲ್ಲ ಇಲಿಗಳೆಲ್ಲ ಹೋಗಿ ಹಳ್ಳಕ್ಕೆ ಬಿದ್ದೋದು. ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ದೀರಿ ಇವರ ಕಷ್ಟದಿಂದ. ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ. ಇವತ್ತು ಇದಿತ್ತಲ್ಪ ತೇಲ್ತಾ ಇರೋದು ಆಗಿದೆ. ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ. ಇವತ್ತು ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಈ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀರಿ ಇವತ್ತು. ಅಧ್ಯಕ್ಷರೇ, ಇಲ್ಲಿ ಇವತ್ತು ನಾವು ಬೆಂಗಳೂರಿನ ಹೊಸ ರೂಪ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಯೋಜನೆ ಮಾಡಿದರೆ, ಇಲ್ಲಿ ಕಾಮಗಾರಿಗಳು ಅಷ್ಟೇ, ಕಾಮಗಾರಿಗಳು ಕೂಡ ಸರಿಯಾಗಿ ನಡೀತಾ ಇಲ್ಲ. ಒಂಥರ ಎಲ್ಲ ಮಾಯವೋ ಅನ್ನೋ ರೀತಿ ಯಾಮಾರಿದ್ರೆ ಮಳೆ ಗುಂಡಿಗಳು ಸಾವು ಆಗೋಗ್ತೈತೆ. ಒಂದಿನ ನಾವು ಮಾಯ ಆಗೋಗ್ತೀರಿ ಅನ್ನೋ ಸ್ಥಿತಿಯಲ್ಲಿ ಇವತ್ತು ನಮಗೆ ಇವತ್ತು ಕಾಣಿಸ್ತಾ ಇದೆ ಅಧ್ಯಕ್ಷರೇ. ಈ ಒಂದು ದೃಷ್ಟಿಯಿಂದ ನಾನು ಹೇಳೋವಂಥದ್ದು ಇವತ್ತು ನಮಗೆ ಬೇಕಾಗಿರೋವಂಥದ್ದು ಇದಕ್ಕೆ ಇವತ್ತು ನಮಗೆ ಪರಿಹಾರ ಬೇಕಿವತ್ತು. ಈ ರಸ್ತೆಗಳ ಗುಂಡಿಗಳನ್ನು ನಾನು ಸರ್ಕಾರನ ಕೇಳ್ತೀನಿ. 2 ವರ್ಷ 3 ತಿಂಗಳಾಯಿತು, ಯಾವಾಗ ಮುಚ್ಚುತ್ತೀರಾ? ತೇಲುತ್ತಿರುವ ಬೆಂಗಳೂರು ಆಯಿತು, ತೆಪ್ಪದ ಬೆಂಗಳೂರು ಆಯಿತು, ಮುಳುಗಿದ ಬೆಂಗಳೂರು ಆಯಿತು. ನಾನು ಮುನಿಯಪ್ಪನವ್ರು ಇದ್ದಾರೆ ಹೇಳ್ತೀನಿ. ಮೊದಲು ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಈ ಬಸ್ಸನ್ನ ಸ್ಪೀಡ್ನ ಕೌಂಟ್ ಮಾಡ್ತೀರಿ. ಸ್ಪೀಡ್ ಕೌಂಟ್ ಮಾಡಿ ಅದನ್ನು ಡ್ರೈವರ್ಗಳಿಗೆ ಫಿಕ್ಸ್ ಮಾಡ್ತೀರಿ. ನೀನು ಇಷ್ಟು ಟ್ರಿಪ್ ಮಾಡೇಬೇಕು, ಮಾಡಿಲ್ಲ ಅಂದರೆ ಒಂದು ಸಂಬಳ ಕಟ್ ಮಾಡ್ತಾಯಿದ್ದೀರಿ. ಇವತ್ತು 15 ಕಿಲೋಮೀಟ್ರ್ ಇತ್ತು, ಇವತ್ತು ಅದು 9 ಕಿಲೋಮೀಟ್ರಿಗೆ ಬಂದಿದೆ. ಆತನೇ ಇಲ್ಲ, ಸ್ಪೀಡ್ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆ ಹಳ್ಳ ಬಿದ್ದುಬಿಟ್ಟಿದೆ. ಅದನ್ನು ಇದುವರೆಗೂ ಆಗಿಲ್ಲ. ರಸ್ತೆ ಗುಂಡಿಗಳಿಂದ ಬಸ್ ಸಂಚಾರ ವಿಳಂಬ, ಆರ್ಟಿಕಲ್ಗಳ ಮೇಲೆ ಆರ್ಟಿಕಲ್ ಬರ್ತಾ ಇದೆ, ವಿಳಂಬ ಅಂತ ಹೇಳಿ. ಅದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಅದರಲ್ಲಿ ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ರಸ್ತೆಗಳು ಗುಂಡಿಮಯ. ಆಮೇಲೆ ಸ್ಕೈ ವಾಕ್ ಅಲ್ಲ ಸ್ವಾಮಿ, ಕಸದ ತೊಟ್ಟಿ. ಸ್ಕೈ ವಾಕ್ಗಳೆಲ್ಲ ಔಟವೆ, ಎಲ್ಲ ಕಸದ ತೊಟ್ಟಿ ಔಟವೆ ಸ್ಕೈ ವಾಕ್ಗಳು. ನಾನಂತೂ ಸ್ಕೈ ವಾಕಲ್ಲಿ ಯಾರು ಓಡಾಡೋದೇ ನೋಡಿಲ್ಲ, ಎಲ್ಲ ತುಂಬಿಟ್ಟಿದ್ದಾರೆ, ಕಸ ತುಂಬಿಟ್ಟಿದ್ದಾರೆ. ಅಲ್ಲಿ ಏನೇನು ನಡೀಬೋದೋ ಆ ಎಲ್ಲ ವಿಚಾರಗಳು ನಡೀತಾ ಇದೆ. ಈ ಥರ ಈ ಬ್ಯಾಡ್ ಬೆಂಗಳೂರಿಂದ ಬ್ಯಾಡ್ ರೆಕಾರ್ಡ್ ಒಂದು ಆಗಿದೆ. ನಾವು ವಿಶ್ವದಲ್ಲಿ ಇವಾಗ 3rdಲ್ಲಿದ್ದೀರಿ. ನಾವು
ಬ್ಯಾಡ್ ಸಿಟಿಯಲ್ಲಿ ಥರ್ಡ್ಗೆ ಬಂದ್ಬಿಟ್ಟಿದ್ದೀವಿ ನಾವು ವಿಶ್ವದಲ್ಲಿ ಇವಾಗ ಬ್ಯಾಡ್ ಸಿಟಿ. ಇದು ಒಟ್ಟು ನಮ್ಮಲ್ಲಿ ಆರ್ಟೀರಿಯಲ್ ರಸ್ತೆಗಳು ಮತ್ತು ಸಬ್ ಆರ್ಟಿಯಲ್ ರಸ್ತೆಗಳು ಉದ್ದ 874 ಕಿಲೋಮೀಟರ್ ಇದೆ ಬೆಂಗಳೂರಲ್ಲಿ. ಇದಕ್ಕೆ ಇದುವರೆಗೂ ಖರ್ಚು ಮಾಡಿರೋದು 5,000 ಕೋಟಿ ಖರ್ಚು ಮಾಡಿದ್ದಾರೆ ಹಣ. ನನ್ನ ಹತ್ರ ಟೆಂಡರ್ ಕಾಪಿ ಎಲ್ಲ ಇದೆ ಇಲ್ಲಿ. 5,000 ಕೋಟಿ ಖರ್ಚು ಮಾಡಿದ್ದಾರೆ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಗಳಿಗೆ. ನೀವು ಬೆಂಗಳೂರು ರಸ್ತೆ ನೋಡ್ಬಿಟ್ರೆ ಎಲ್ಲ ಮಾಯವಾಗೋಗ್ಬಿಟ್ಟಿದೆ. ಎಲ್ಲಿ ಖರ್ಚು ಮಾಡಿದ್ದಾರೆ ಈ ದುಡ್ಡು? 5,000 ಕೋಟಿ ಎಲ್ಲೋಯ್ತು? ಇಲ್ಲ, ದುಡ್ಡು ಈ ವಾಲ್ಮೀಕಿ ನಿಗಮದಲ್ಲಿ ಕಳೆದೋದಂಗೆ ಎಲ್ಲೋ ಕಳೆದೋಗ್ಬಿಟ್ಟಿರ್ಬೇಕು. ಯಾರೇ ಬೇಡ ಸರ್, ಎಲ್ಲೋಯ್ತು 5,000 ಕೋಟಿ ಆನ್ ರೆಕಾರ್ಡ್? ನಾನು ಹೇಳ್ತಾ ಇರೋದು ಟೆಂಡರ್ ಫಾರಮ್ಸ್ ಇದೆ ನನ್ನ ಹತ್ರ. RTIನಲ್ಲಿ ಅಪ್ಲೈ ಮಾಡಿ ತಗೊಂಡಿದ್ದೀರಿ. ಇದರ 441 ಪುಟದ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಹತ್ರ. RTIನಲ್ಲಿ 441 ಪುಟ ಕೊಟ್ಟಿದ್ದಾರೆ. ಇದು ಇವತ್ತು ಇಷ್ಟಾದ್ರೂ ಕೂಡ ರಸ್ತೆಗಳಿಗೆ ಇನ್ನೂ ಮನಸ್ಸು ಮಾಡಿಲ್ಲ ಸರ್ಕಾರ. ಏನೋ ಅಭಿವೃದ್ಧಿ ಆಗ್ತೈತೆ ಅಂತ ಕನಸು ನಮ್ಮದೇನಿತ್ತು ಆಗಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಒಂದು ವರ್ಷ ಹೇಳಿದ್ರು DK ಶಿವಕುಮಾರ್, ಯಾಕೋ ಕೈ ಕೊಡ್ತು. ಆಮೇಲೆ ಬೆಂಗಳೂರನ್ನ ಈ ಭಗವಂತ ಬಂದರು ಬೆಂಗಳೂರು ಕಾಪಾಡು ಮಾಡಲ್ಲ ಅಂತ ಅಲ್ಲಿಗೆ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಟ್ರು. ನೆಕ್ಸ್ಟು ಡೈವರ್ಟ್ ಮಾಡಬೇಕಲ್ಲ ಬೆಂಗಳೂರನ್ನ, ಅದಕ್ಕೇನು ಮಾಡಿದ್ರು? ಟನಲ್ ರೋಡ್ ಅಂತ ಶುರು ಮಾಡಿದ್ರು. ಟನಲ್ ರೋಡು ಶುರು ಮಾಡ್ಕೊಂಡು ಈ ಟನಲ್ ರೋಡ್ಗೆ ಈಗ ಎಸ್ಟಿಮೇಟ್ ಮಾಡಿದ್ದಾರೆ ಎಷ್ಟು? 16,000ನೋ 18,000 ಕೋಟಿ, 17,000 ಕೋಟಿ. ಇದು ಒಂಥರ ಎತ್ತಿನ ಹೊಳೆ ಯೋಜನೆ ಪ್ರಾಜೆಕ್ಟು ಅಧ್ಯಕ್ಷರೇ. ಯಾಕೆ ನಗಿತೀರ? ನಮ್ಮ ಸರ್ಕಾರ ಇದ್ದಾಗ ಸದಾನಗೌಡರು 8,000 ಕೋಟಿಗೆ ಮಾಡಿದರು. 8,000 ಕೋಟಿ ನೀರು ಬಂದೇ ಬಿಡ್ತು. ಕೋಲಾರ ಚಿಕ್ಕಬಳ್ಳಾಪುರ 8,000ಕ್ಕೆ ಬಂದುಬಿಡ್ತು. ನೋಡಿ ಟ್ಯಾಪ್ ಅವಾಗೆ ಎಲ್ಲ ಪೈಪ್ ಶುರು ಮಾಡಿಬಿಟ್ರು. ಎಲ್ಲಿಂದ? ನಿಮ್ಮೂರಿಂದ ಅಲ್ಲ ಪೈಪ್ ಹಾಕಿದ್ದು ನಾವು ಬುದ್ಧಿವಂತರು, ನಿಮಗಿಂತ ಬುದ್ಧಿವಂತರು ನಾವು. ನಾವೇನು ಮಾಡಿದ್ರಿ? ಈ ಕೋಲಾರದಿಂದ ಪೈಪ್ ಹಾಕೊಂಡು ಹೋಗ್ರಿ. ಅಲ್ಲಿಗೆ ಪೈಪ್, ಅಲ್ಲಿಂದ ಇಲ್ಲಿಗೆ ತರಲಿಲ್ಲ, ಇಲ್ಲೇ ಪೈಪ್ ಹಾಕೊಂಡು ಹೋಗ್ರಿ. 8,000 ಕೋಟಿ ಅಂತ ಎಸ್ಟಿಮೇಟ್ ಮಾಡಿದ್ರಿ. ಇಲ್ಲಿಂದ ಹಾಕೊಂಡು ಹೋದ್ರೆ ಕಡಿಮೆ ಆಗುತ್ತೆ ಅಂತೇಳಿ ಇವತ್ತದು 25,000 ಕೋಟಿಗೆ ಬಂದಿದೆ. ಹಾಂ, ಇನ್ನು 25 ಮನೆ ನಾನು ಹೋಗಿದ್ದೆ. ನಮ್ಮ MLA ಏನಪ್ಪ ಇದಾರಲ್ಲಿ ಕರ್ಕೊಂಡು ಹೋಗಿದ್ದ. ಹಣ ಬರೇಬೇಕು ಅಂತ ಪಟ್ಟಿದ್ದು ಕರ್ಕೊಂಡು ಹೋಗಿದ್ದ. ನಾನು ಹೋದೆ ಅವತ್ತೇ ಹೋಗೋಕೆ ಹಿಂದಿನ ದಿನ ಇವರು ಸ್ಟಾರ್ಟ್ ಮಾಡೋರೆ ಬ್ಲಾಸ್ಟ್ ಆಗ್ಬಿಟ್ಟೈತೆ. ಪೂರ್ತಿ ಬ್ಲಾಸ್ಟ್ ಆಗಿ ಇಡೀ ಕಾಫಿ ತೋಟ ಒಂದು 150-200 ಎಕರೆ ಕಾಫಿ ತೋಟ ಎಲ್ಲ ಕಿತ್ಕೊಂಡು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಕರ್ಕೊಂಡೋಗಿ ಸ್ಪಾಟ್ಗೆ ಪರಿಹಾರ ಕೊಡಿಸುವಂತ. ಕೊಚ್ಕೊಂಡು ಹೊಟ್ಟೋಗೈತಲ್ಲಪ್ಪ, ಇನ್ನೆಲ್ಲಿ ಪರಿಹಾರ? ಕಾಫಿ ಗಿಡ ಎಲ್ಲಿ ಹುಡ್ತೀಯ ಅಂತ ಹೇಳಿದ್ರಿ. ಇನ್ನೂ ಅದಾಗಿಲ್ಲ. ನನಗನ್ಸ್ತತೆ ಅದು ಇನ್ನೂ 25 ಅಲ್ಲ 1 ಲಕ್ಷ ಕೋಟಿ ಆದ್ರೂ ಕೋಲಾರಕ್ಕೆ ನೀರು ಬರೋದು ನನಗೇನೋ ಡೌಟು. 1 ಲಕ್ಷ. ಹಂಗೆ ಈ ಟನಲ್ ರೋಡು ಇದನ್ನು ಕೊರಿತಾ ಇದ್ದೀರಾ ಸುರಂಗ. 17,000 ಕೋಟಿ ಇದೆ. ಇದು ಮುಗಿಯೋಷ್ಟೊತ್ತು 1 ಲಕ್ಷ ಕೋಟಿ ಆಯ್ತು. ಆಯಿತು ಅಧ್ಯಕ್ಷರೇ, ಓಕೆ, ನೀವು 1 ಲಕ್ಷ ಅಲ್ಲ 10 ಲಕ್ಷ ಕೋಟಿ ಆಗಲಿ. ಇಲ್ಲಿ ಓಡಾಡ್ತಿರಲ್ಲ ಈ 17 ಕಿಲೋಮೀಟ್ರು ಏನು ಎಷ್ಟು ಮನಿ? 19 ಕಿಲೋಮೀಟ್ರು, 16 ಆಯಿತು 16 ಅಂತ ಇಟ್ಕೊಳ್ಳಿ. ಎಷ್ಟು ದುಡ್ಡು ಕೊಡೋಕೆ? 700 ರೂಪಾಯಿನ ಫಿಕ್ಸ್ ಮಾಡವ್ರಿ ಇವಾಗ ಎಸ್ಟಿಮೇಟ್ ಮಾಡಿರೋದು. ಏನಕ್ಕೆ 17,000ಕ್ಕೆ 700 ರೂಪಾಯಿ ಮಾಡವ್ರೆ ಈ ಹೋಗೋಕ್ಕೆ. ನಿಮ್ದೇನ ಜಾಸ್ತಿ ಆಗೋದ್ರೆ ಇದು 1,200 ಆತ. ಯಾವನೋ ತಾನೆ ಈ ರೋಡ್ಗೆ ತಿರುಗಿ ಇವಲ್ಲ ಏನೋ ಸ್ಕೈ ವಾಕ್ಗಳು ಹಂಗೆ ಕಸದ ತೊಟ್ಟಿ ಆಗೋತತೆ. ಅವಾಗ ಇಡೀ ಬೆಂಗಳೂರು ಕಸನ ಇದಕ್ಕೆ ಲೋಡ್ ಮಾಡ್ಬೋದು ನಾವು ತುಂಬಿಟ್ಟು. ಇವಾಗ ಎಲ್ಲೋ ತಗೊಂಡೋಗಿ ಆಗ್ತಾ ಇದ್ದೀರಿ, ಅದ್ರ ಬದಲು ಈ ಟನಲ್ ಮಾಡಿದ್ದು ಒಳ್ಳೇದಾಯಿತು. ಈ ಟನಲಲ್ಲೇ ತುಂಬೋದು, ಕಸದ ತುಂಬಕ್ಕೆ ಆತತೆ. ನಾವೇನು ಅಭಿವೃದ್ಧಿ ವಿರೋಧಿ ಅಲ್ಲ. ಅಭಿವೃದ್ಧಿ ಮಾಡೋಕ್ಕೆ ವಿ ಆರ್ ಬಾರ್ನ್. ನಾವು ಇಲ್ಲೇ ಹುಟ್ಟಿದಿರಿ, ಇಲ್ಲೇ ಬೆಳೆದಿದ್ದೀರಿ, ಇಲ್ಲೇ ಸಾಯೋರು ನಾವು. ಜೀನಾಯ ಮರಣಾಯ ಇಸ್ಕೆ ಬಿನಾ ಜಾನಾ ಕಹ ನಮ್ಮ ಸ್ಥಿತಿ ಇವತ್ತು. ಅದಕ್ಕೆ ಈ ಟನಲ್ನ ಇಷ್ಟೊಂದು ದುಡ್ಡು ಹಾಳು ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿ ಹೆಂಗಾಗ್ತೈತೆ? ಅದರಿಂದ ಇವತ್ತು ಇಡೀ ರಾಜಧಾನಿಯ ರಸ್ತೆಗಳೆಲ್ಲನೂ ಕೂಡ ಇವತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀರಿ ಅಧ್ಯಕ್ಷರೇ. ಅದೇ ರೀತಿ ಈ ಅಭಿವೃದ್ಧಿಗೆ ಹೊರೆ ಅನ್ನೋ ಥರ ಈ ಖಾತೆ ಮಾಡಿದ್ದಾರೆ ಇವತ್ತು. ನಾನು ಆಗಲೇ ಹೇಳಿದೆ ಈ ಖಾತೆ ಏನು ಪರಿಸ್ಥಿತಿ ಅಂತ. ದುಡ್ಡು ವಸೂಲಿ ಮಾಡೋಕ್ಕೆ ಇದು ಒಂದು 12,000 ರೂಪಾಯಿ ತೊಗೊತಾರೆ ಒಂದೊಂದು ಈ ಖಾತೆ ಮಾಡೋಕ್ಕೆ. ಹಿಂದೆ ನಮ್ಮದೇ ಖಾತೆ, ನಮ್ಮ ಹೆಸರಿಗೆ ಎಲ್ಲ ಇದ್ದಿದ್ದು ನಮ್ಮ ಹೆಸರಿಗೆ.
ಅದು ಸಿಸ್ಟಮ್ ಬದಲಾವಣೆ ಅಷ್ಟೇ. ಅದಕ್ಕೆ ನೀವು ದುಡ್ಡುಗಳು ವಸೂಲಿ ಮಾಡ್ತಾ ಇದ್ದೀರ. ಈ ಸರ್ವರ್ ಡೌನು ಎಲ್ಲೋಗೋ ಮನೆ ಅವನು ಯಾರಿಗೋ ಇದು ಮಾಡ್ತಾರಲ್ಲ, ನೀವು ಈ ಖಾತೆಗೆ ಅಪ್ಲೈ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಇದು ಬರ್ತದೇನೋ OTP. ಪರಮೇಶ್ವರ್ ಅವರು ಈ ಖಾತೆ ಮಾಡಿದ್ರೆ ನೀವು ಅಪ್ಲೈ ಮಾಡಬೇಕಲ್ಲ, ನೀವು ಮಾಡಿದ್ರೆ ಗೊತ್ತಿಲ್ಲ, ನೀವು ಸ್ಪೆಷಲ್ ಕ್ಯಾಟಗರಿ ಇರೋದ್ರಿಂದ ಗೊತ್ತಿಲ್ಲ. ಈ ಖಾತೆ ಮಾಡೋಕ್ಕೆ ನಾವು ಅಪ್ಲೈ ಮಾಡಿದ್ರೆ OTP ಬರ್ತದೆ. ಒಬ್ಬನಿಗೆ 150 ಸರಿ ಬಂದಿದೆ, ದಾಖಲೆ ತಂದು ಕೊಟ್ಬಿಡ್ತೀನಿ ನಿಮಗೆ. OTP 150 ಸರಿ ಬಂದಿದೆ ಅವನ ಮೊಬೈಲ್ಗೆ. ಅಂದರೆ ಎಷ್ಟು ನೀವು ಸಿಸ್ಟಮ್ ಡೆವಲಪ್ ಮಾಡಿದ್ದೀರಾ ಅಂತ. 150 ಬಾರಿ ಈ ಖಾತೆ ಮಾಡೋಕ್ಕೆ 150 ಬಾರಿ OTP ಬರ್ತೈತೆ ಅಂದರೆ ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ನಾವು? ಈ ಖಾತೆ ಮಾಡಿ ಏನೋ ಸಾಧನೆ ಮಾಡಿದ್ದೀರಾ ಅಂತ. ಏನು ಸಾಧನೆ ಆಯ್ತು ಇದರಿಂದ? ಜನರು ಈ ಖಾತೆ ಅಂದರೆ ಸರಳತೆ ಬರಬೇಕು, ಸರಳತೆ. ಆರಾಮ್ಸೆ ಈ ಖಾತೆ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗಿ ನನ್ನ ಅಲ್ಲಿ ಬುಕ್ಕಲ್ಲಿದೆ, ಅದನ್ನು ನನಗೆ ಟ್ರಾನ್ಸ್ಫರ್ ಮಾಡ್ಬೋದಾಯಿತು. ಏನೋ ಮಾಡೋಕ್ಕೆ ಹೋಗಿ ಇವತ್ತು ಈ ಖಾತೆಯಿಂದ ನನಗೆ ರಾಜ್ಯದಲ್ಲಿ ಅನಿಸುತ್ತೆ ಒಂದು 10,000 ಕೋಟಿ ಅವ್ಯವಹಾರಕ್ಕೆ ದಾರಿ ಆಯಿತು. ಒಂದು 10,000 ಕೋಟಿ ಆಯಿತು. ಅದರಿಂದ ಇವೆಲ್ಲನೂ ಕೂಡ ನಾವು ಇವತ್ತು ಈ ಸ್ಲೋಗನ್ಗಳನ್ನು ನಾವು ಇಟ್ಕೊಂಡಿದ್ದೀರಿ. ಇನ್ನು ಬೆಂಗಳೂರು ಮಳೆ ಬಂದರೆ ಅಂತೂ ಕೂಡ ಇವತ್ತು ಓಡಾಡೋಕ್ಕಾಗದಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀರಿ. ನಾನು ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಈಗ ಬಸ್ ಖರೀದಿ ಹೇಳ್ತಾಯಿದ್ರು, 3,000 5,000 ಬಸ್ ಏನೋ ಖರೀದಿ ಮಾಡ್ತಾ ಇದ್ದೀರಿ ಅಂತ. 5,000ನ ಹಾಂ 5,000 ಬಸ್ ಖರೀದಿ. ಇನ್ಮೇಲೆ ಬಸ್ ಖರೀದಿ ಮಾಡಬಾರ್ದು. ಮಳೆ ಬಂದರೆ ದೋಣಿಗಳು ಖರೀದಿ ಮಾಡಿಬಿಡೋದು ಬೆಸ್ಟು. ಬಸ್ ಖರೀದಿ ಬದಲು ದೋಣಿಗಳನ್ನೂ ಸೇರಿಸ್ಕೊಬೇಕೀಗ. ಒಂದು 50 ಬಸ್ ಖರೀದಿ ಮಾಡಿದ್ರೆ ಒಂದು 10 ದೋಣಿನೂ ನಾವು ಪರ್ಚೇಸ್ ಮಾಡಬೇಕು. ಆ ಪರಿಸ್ಥಿತಿ ಇವತ್ತು ಆಗ್ತಾಯಿದೆ. ಇವತ್ತು ನಾವು ಕರಾವಳಿಗೆ ಹೋಗಂಗಿಲ್ಲ, ಇಲ್ಲೇ ಬೀಚ್ಗಳು ನಿರ್ಮಾಣ ಆಗ್ಬಿಟ್ಟಿದೆ ಈಗ ನಮಗೆ. ಅಲ್ಲೇ ಗೋವಾನೂ ಇಲ್ಲ, ಕೇರಳನೂ ಇಲ್ಲ, ನಲುಗಿದ ಬೆಂಗಳೂರು. ನೇತ್ರಾವತಿ ಎಲ್ಲ ಇಲ್ಲೇ, ಅವ್ರು ಗಲಾಟೆ ಮಾಡೋಂಗಿಲ್ಲ, ಇಲ್ಲೇ ನೇತ್ರಾವತಿನ ಸೃಷ್ಟಿ ಆಯ್ತು. ಈ ರೀತಿ ನಮಗೆ ತೊಂದರೆ ಆಗಿದೆ ಅಧ್ಯಕ್ಷರೇ, ಅಭಿವೃದ್ಧಿಗೆ ಆಗ್ತಾ ಇಲ್ಲ ಇಲ್ಲಿ. ಇನ್ನೊಂದು ನಾನು ಭಾಳ ಇಂಪಾರ್ಟೆಂಟ್ ಹೇಳಬೇಕಾಗಿದೆ. ಬೆಂಗಳೂರಲ್ಲಿ ಈ ಮರಗಳು ಮಳೆ ಬಂದಾಗ ಮರ ಬಿದ್ದು ಪ್ರತಿ ಮಳೆಯಲ್ಲೂ ಸುಮಾರು 4ರಿಂದ 5 ಜನ ಸಾಯ್ತಾಯಿದ್ದಾರೆ. ಬೆಂಗಳೂರು ಅಂತ ಸಿಟಿಯಲ್ಲಿ 4ರಿಂದ 5 ಜನ ಸಾಯ್ತಾರೆ. ದೊಡ್ಡ ಇದು ಅವಮಾನ ನಮಗೆ. ನಾನು ಕೇಳಿದೆ ಅಧಿಕಾರಿಗಳನ್ನ, ಏನಪ್ಪ ನಿಮ್ಮ ಸ್ಥಿತಿ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ 5 ಜನ ಇಟ್ಟಿದ್ದೀನಿ ಅಂತ. ಮರಗಳು ಎಷ್ಟಿದೆ? 3ರಿಂದ 4 ಲಕ್ಷ ಮರಗಳಿದೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮೋರ್ ದೆನ್ ದಟ್. ಆ 4 ಲಕ್ಷ ಜನ ಇದನ್ನು ಮರನ ಟ್ರಿಮ್ ಮಾಡೋಕ್ಕೆ 5 ಜನ. ಇವತ್ತು ಮರಗಳು ಬಿದ್ದು ಕಾರಲ್ಲಿ ಕೂತಿದ್ದರು ಫ್ಯಾಮಿಲಿನೇ ಸತ್ತೋಗಿದ್ದಾರೆ. ಆಟೋಗಳ ಮೇಲೆ ಬಿದ್ದು ಪಾಪ ಬಡವ್ರ ಆಟೋನೂ ಹೋಯ್ತು, ಅವನ ಡ್ರೈವರು ಸತ್ತೋದ. ಅಂದರೆ ದುಡ್ಡಿಲ್ಲ ಇವ್ರ ಹತ್ರ, ಹಣ ಇಲ್ಲ, ಡೆವಲಪ್ ಮಾಡೋಕ್ಕೆ ಹಣ ಇಲ್ಲ. ಈಗ ಆ ಟ್ರಿಮ್ ಮಾಡಿದರೆ ಯಾರು ಸಾಯ್ತಾನೆ ಇರಲಿಲ್ಲ. ಟ್ರಿಮ್ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ನಾವು ನೋಡ್ತಾ ಇದ್ದೀರಿ. ಇದರಿಂದ ನನಗನ್ಸ್ತೈತೆ ಬೆಂಗಳೂರು ಒಂದು ರೀತಿ ಹಣ ಇಲ್ಲದೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸ್ಲೋ ಆಗ್ತಾ ಇರೋವಂಥದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀರಿ. ಮತ್ತು ತ್ಯಾಜ್ಯ ವಿಲೇವಾರಿ ಅಂತೂ ನಮ್ಮನ್ನು ಹೇಳಿದರು, ಮುಗಿಸ್ಬಿಡ್ತೀನಿ ಆಗಾಯ್ತು. ತ್ಯಾಜ್ಯ ವಿಲೇವಾರಿಗೆ ಬಂದಾಗ ಕಸ ನಮ್ಮನ್ನು ಬೈದರು ಅಂದರೆ, ಈ ಅಮೇರಿಕಾ ಪತ್ರಿಕೆಯಲ್ಲೂ ಕೂಡ ಏನೋ ಗಾರ್ಬೇಜ್ ಬೆಂಗಳೂರು ಅಂತ ಆಯಿತು. ಗಾರ್ಬೇಜ್ ಬೆಂಗಳೂರು ಒಳಗಡೆ ಗಾರ್ಬೇಜ್ ಇದೆ ಅಂತ ಹೇಳಿ ಅಮೇರಿಕಾ ಪತ್ರಿಕೆಯಲ್ಲೇ ಬಂತು. ಇವತ್ತೇನಾಗಿದೆ, ಗಾರ್ಬೇಜ್ ಒಳಗಡೆ ಬೆಂಗಳೂರು ಸೇರ್ಕೊಂಬಿಟ್ಟಿದೆ. ಶಿವಕುಮಾರ್ ಹೇಳಿದ್ರು ನಮ್ಮ ಕೈ ಸಾಧ್ಯನೇ ಇಲ್ಲ ಅಂತ. ಸರ್ಕಾರ ಬಂದಾಗ ಹೇಳಿದ್ರು ಬೆಂಗಳೂರಿನ 4 ಕಡೆ 100 ಎಕರೆ ತಗೊಂಬಿಟ್ಟು 6 ತಿಂಗಳಲ್ಲಿ ನಾವು ಅದನ್ನು ಎಲ್ಲ ಕಸನ ವಿಲೇವಾರಿ ಮಾಡಿಬಿಡ್ತೀರಿ, ಡೋಂಟ್ ವೆರಿ. ಅವ್ರದ್ದು ಮಾಮೂಲಿ ಡೈಲಾಗ್ ಅಲ್ಲ, ಡೋಂಟ್ ವರಿ ಅಂತ ಅಂದ್ಬಿಟ್ಟು ಹೋದರು. ಈಗ ಜನ ವರಿ ಮಾಡ್ತಾ ಇದ್ದಾರೆ. ನೀವೇ ಓಡಾಡ್ತಿರಲ್ಲ ಬೆಂಗಳೂರಲ್ಲಿ, ಕಸದ ರಾಶಿ. ಅಂಡರ್ ಪಾಸಲ್ಲಿ ಹೋದರೂ ಕಸ ಬಿದ್ದಿರ್ತದೆ. ಅಂಡರ್ ಪಾಸಲ್ಲಿ ಮೂಟೆಗಳು ತಂದು ಜೋಡಿಸ್ಬಿಟ್ಟು ಹೋಗಿರ್ತಾರೆ.
ಕ್ಲೀನಿಂಗೇ ಇಲ್ಲ. ನನಗನ್ಸ್ತತೆ ಅವ್ರಿಗೂ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲೋ ಏನೋ ಅಂತ ಕೇಳಿದೆ. 4 ತಿಂಗಳಿಂದ ಸಂಬಳ ಕೊಟ್ಟಂಗಿಲ್ಲ. ಇದಕ್ಕೂ ಏನು ಪಾರ್ಕ್ಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಾರ, ಅವ್ರಿಗೂ ಸಂಬಳ ಕೊಟ್ಟಿಲ್ಲ. ಈ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀರಿ. ಇದು ಅವ್ರು ಹಾಕಿದ್ದಾರೆ ಬಿಡಿ, ಅಲ್ಲಿ ಕಸ ಇಲ್ಲಿ ಕಸ ಎಲ್ಲೆಲ್ಲೂ ಕಸ. ಆ ಪತ್ರಿಕೆಯವ್ರು ಪಾಪ ಬರೀತಾರೆ, ಸುಳ್ಳು ಬರೀತಾರೆ. DK ಶಿವಕುಮಾರ್ ಸತ್ಯ ಹೇಳ್ತಾರೆ, ಪತ್ರಿಕೆಯವರೆಲ್ಲ ಸುಳ್ಳು ಬರೀತಾರೆ. ಅದಕ್ಕೆ ಈ ಥರ ಕಸ ಕೂಡ ಇವತ್ತು ಹೋಗಿರೋದನ್ನು ನಾವು ನೋಡ್ತಾ ಇದ್ದೀರಿ. ಇನ್ನು ನಾನು ಕೊನೆಯದಾಗಿ ಹೇಳೋವಂಥದ್ದು, ನೀವು ಅಭಿವೃದ್ಧಿ ಮಾಡಬೇಕಾಗಿತ್ತು. 2 ವರ್ಷ ನಿಮಗೆ ಸಮಯ ಅಂದರೆ, ಒಂದು ಹನಿಮೂನ್ ಪೀರಿಯಡ್ ಅಂದರೆ ನಿಮಗೊಂದು 6 ತಿಂಗಳು ಇರ್ತೈತಪ್ಪ. ಹನಿಮೂನ್ ಪೀರಿಯಡ್ ಆಯಿತು, ಮಕ್ಕಳಾಯಿತು, ಮಕ್ಕಳು ಸ್ಕೂಲ್ಗೆ ಹೋಗ್ತಾವ್ರೆ. ಹನಿಮೂನ್ ಪೀರಿಯಡು ಆಯಿತು, ಸ್ಕೂಲ್ಗೆ ಹೋಗೋ ಮಕ್ಕಳು ಆಯಿತು. ಇನ್ನೂ ಅಭಿವೃದ್ಧಿ ಕಡೆ ಇವ್ರ ತಲೆ ಹಾಕೇ ಇಲ್ಲ. ಈಗ CM ಅವ್ರು ಹೇಳ್ತಾರೆ, ನಾವು 50 ಕೋಟಿ ಕೊಡ್ತೀರಿ, 75 ಕೋಟಿ ಕೊಡ್ತೀರಿ ಅಂತ ಹೇಳ್ತಾವ್ರೆ. ಅದನ್ನೇ ರಾಜಕ್ಕಾಗಿ ಹೇಳಿದ್ದು. ನಾನು ತೆಂಗಿನಕಾಯಿ ಆ 25 ಕೋಟಿ ಅವ್ರಿಗೇನೋ ಕೊಟ್ಟಿದ್ದಂತೆ. ಅವಾಗ ಫಸ್ಟ್ ವರ್ಷದಲ್ಲಿ ಅವ್ರಿಗೆ 25 ಕೋಟಿ ಕೊಟ್ಟಿದ್ರಂತೆ. ಅವರು ಎಲ್ಲ ಕಡೆ ಇಲಾಖೆಯಲ್ಲಿ ಓಡಾಡಿ ಅಪ್ರೂವ್ ಮಾಡಿಸಿ ಕೆಲಸ ಶುರು ಮಾಡಪ್ಪ ಅಂದ್ರಂತೆ. ಇವಾಗ 2 ವರ್ಷ ಆಗೈತಂತೆ. ಅವಾಗ ತೆಂಗಿನಕಾಯಿ ಹೊಡೆದಿದ್ದು 2 ವರ್ಷದಿಂದ. ಆ ತೆಂಗಿನಕಾಯಿ ಹೊಡೆದಿದ್ದು ಇದುವರೆಗೂ ಕೆಲಸ ಶುರುವಾಗಿಲ್ಲ. ರಾಜಕ್ಕಾಗಿ ಅವರು ಏರಿಯಾದಲ್ಲಿ ರೂಲಿಂಗ್ ಪಾರ್ಟಿ. ಅಂದರೆ ಅಭಿವೃದ್ಧಿಯಲ್ಲಿ ಇವತ್ತು ತಾರತಮ್ಯನು ಅದನ್ನು ಹೇಳಿದ್ದಾರೆ. BJP MLAಗಳಿಗೆ ಕೊಡಲ್ಲ ಅಂತ ಹೇಳಿದಾರೋ, ಇಲ್ಲ ತಾರತಮ್ಯ ಮಾಡ್ತೀರಂತ. ನಾನು ಡಿಮ್ಯಾಂಡ್ ಮಾಡ್ತೀನಿ, ಈ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ನೀವು ಹಂಗೆ ಮಾಡಿದ್ರಿ ಬೇಡ. ಅದೆಲ್ಲ ತಗೊಳಕ್ಕೆ ಹೋದರೆ ನಾವು ಒಂದಷ್ಟು ತಾಮತ್ತೀರಿ. ನಮ್ಮ ಹತ್ರ ದಾಖಲೆ ಇದೆ, ನಾನು ಯಾರ್ಯಾರು ಕೊಟ್ಟಿದ್ದೀನಿ ಹೇಳಿದ್ದೀನಿ ಸದನದಲ್ಲಿ. ಆ ಸುರೇಶ್ ಮಿನಿಸ್ಟ್ರಿದ ನಾನೇ 100 ಕೋಟಿ ಕೊಟ್ಟಿದ್ದೀನಿ. ನಮ್ಮ ಶಿವಾಜಿನಗರ MLAಗೆ 90 ಕೋಟಿ ಕೊಟ್ಟಿದ್ದೀನಿ. ಅವರ ಏರಿಯಾದಲ್ಲಿ ಆಲ್ರೆಡಿ 280 ಕೋಟಿ ನಡೀತಾ ಇತ್ತು ವರ್ಕು. ಅದನ್ನು ಹಂಗೆ ಅಪ್ರೂವ್ ಮಾಡಿದ್ದೀರಿ, ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಿಲ್ಲ ನಾವು. ರಿಜ್ವಾನ್ ಅರ್ಷದ್ದು ಕಂಟಿನ್ಯೂ ಮಾಡಿದ್ದೀನಿ ನಾನು. ಇವರು ನಮಗೆ ಇದುವರೆಗೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರೇ, ನಾನು ಒಬ್ಬ ವಿರೋಧ ಪಕ್ಷ, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ 20 ಕೋಟಿ ಕೊಟ್ಟಿಲ್ಲ ಇದುವರೆಗೂ. 2 ವರ್ಷ ಚಿಲ್ಲರೆ ಆಯಿತು. ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇಲ್ಲ. ಕೊಡ್ತೀನಿ ಅಂತ ಇದ್ದಾರೆ. ಕೊಟ್ಟರೆ ಎಲ್ಲರಿಗೂ ಒಟ್ಟಿಗೆ ಒಳ್ಳೆ ತಾರತಮ್ಯ ಮಾಡದೆ ಹಣ ಬಿಡುಗಡೆ ಮಾಡಿ, ಆಗ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಒಂದು ರೀತಿ ನನಗನ್ಸ್ತತೆ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿಗೆ ನಡೀಲಿಲ್ಲ. ಕೊಟ್ಟು ಮಾತಂತೆ ಮೋಸ ಮಾಡಿದ್ದೀರಾ. ರಾಜ್ಯದ ಜನತೆಗೆ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ದೀರಾ, ವಂಚನೆ ಮಾಡಿದ್ದೀರಾ. ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ಇನ್ನಾದರೂ ಸರ್ಕಾರ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ನಿಮ್ಮ ಗ್ಯಾರಂಟಿಗಳು ಏನಾನ ಮಾಡಲಿ, ಈ ರಸ್ತೆಗಳು, ಈ ಕುಡಿಯೋ ನೀರು ಇರ್ಬೋದು, ಆಸ್ಪತ್ರೆ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಸರ್ಕಾರ ಇದು 2 ವರ್ಷ 3 ತಿಂಗಳಲ್ಲಿ ಜನಗೆ ದ್ರೋಹ ಬಗ್ದಿದೆ, ವಂಚನೆ ಮಾಡಿದ್ದಾರೆ. ಇಷ್ಟೊಂದು ಜನಗಳ ಮೇಲೆ ತೆರಿಗೆ ಹಾಕಿ ಹೊರೆ ಹಾಕಿ 56,000 ಕೋಟಿ ಲೂಟಿ ಆಗಿದೆ ತೆರಿಗೆಯಿಂದ. ಇಷ್ಟೆಲ್ಲ ಆದರೂ ಕೂಡ ಜನಕ್ಕೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ವಿಧಾನಸಭೆಯಲ್ಲಿ ಈ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಇನ್ನಾದರೂ ಎಚ್ಚೆತ್ಕೊಂಡು ಅಭಿವೃದ್ಧಿ ಮಾಡಿ ಅನ್ನೋ ಸರ್ಕಾರಕ್ಕೆ ಕಿವಿಯಿಂದ ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇನ್ಮೇಲೆ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಪಾರ್ಟಿ ವೈಸ್ ಸನ್ಮಾನ್ಯ ಅಧ್ಯಕ್ಷರೇ, ಕೇಳಿಸ್ಕೊಂಡಿಲ್ಲ ಈಗಾಗಲೇ ವಿರೋಧ